ಹಲೋ ಎವ್ರಿವನ್, ಎಲ್ಲರೂ ಹೋಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ತುಂಬ ದಿನದಿಂದ ಕಾಯ್ತಾ ಇದ್ರಿ ಈ AI ಸೀರೀಸ್ಗೆ. ಕೊನೆಗೂ ಈ AI ಸೀರೀಸ್ನ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫ್ಲೋ ಹೇಗಿರುತ್ತೆ ಅಂತ ಫಸ್ಟ್ ಹೇಳಿಬಿಡ್ತೀನಿ. ಆಮೇಲಿಂದ ಯಾರ್ಯಾರು ನೋಡ್ಬೋದು, ಯಾರ್ಯಾರು ನೋಡೋಂಗಿಲ್ಲ ಅನ್ನೋದನ್ನು ಹೇಳ್ತೀನಿ. ಸೊ ದ ಫಸ್ಟ್ ಫ್ಲೋ ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಒಂದು ಜನ್ರೇಟಿವ್ AI ಕಲಿಯೋದಕ್ಕೆ ನನಗೊಂಚೂರು ಬೇಸ್ ಬೇಕು. ಅದು ಏನಪ್ಪ ಅಂದರೆ ಕೋಡಿಂಗ್. ಅದನ್ನು ನಿಮಗೆ ನೋಡಿ, ಕೋಡಿಂಗ್ ಗೊತ್ತಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ನೀವು ಐ ಆಮ್ ಫ್ರಮ್ ಫ್ರೆಶ್ ಕಾಲೇಜ್, ಈಗಲೂ ಕಾಲೇಜಿಂದ ಬರ್ತಿದ್ದೀನಿ ಅಂದರೂ ಕೂಡ ಪರವಾಗಿಲ್ಲ. ನೀವು ನಾನ್ IT ಡಿಪಾರ್ಟ್ಮೆಂಟ್ ಆಗಿದ್ದರೂ ಪರವಾಗಿಲ್ಲ. ನೀವು ಟೆಸ್ಟಿಂಗ್ ಟೀಮ್ ಆಗಿದ್ದರೂ ಪರವಾಗಿಲ್ಲ. ಎನಿ ಡೊಮೈನ್ ವಿತ್ ರೆಸ್ಪೆಕ್ಟ್ ಟು ಎನಿ ಡೊಮೈನ್. ಇದರಲ್ಲಿ ನಾನು ಫ್ರಮ್ ಸ್ಕ್ರ್ಯಾಚಿಂದನೇ ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. ಫ್ರಮ್ ಸ್ಕ್ರ್ಯಾಚಿಂದ ನೀವು ನಾಳೆ ಇಂಟರ್ವ್ಯೂ ರೆಡಿ ಆಗೋವರೆಗೂ ನಾನು ಈ ಕೋರ್ಸಲ್ಲಿ ನಾನು ಹೇಳ್ಕೊಡ್ತೇನೆ. ಇಟ್ಸ್ ಲೈಕ್ ಕಂಪ್ಲೀಟ್. ನೀವೊಂದು ಯಾವುದಾದ್ರೂ ಒಂದು ಆರ್ಗನೈಸೇಷನ್ಸ್ಗೆ ಹೋಗ್ಬಿಟ್ಟು ಈ ಒಂದು 60,000-70,000 ಕೊಟ್ಟು ಒಂದು ಕೋರ್ಸ್ ಕಲಿಯೋದೇನಿರುತ್ತೆ, ಅದಕ್ಕಿಂತ ಜಾಸ್ತಿ ನಾನು ಇದೇ ಕೋರ್ಸಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಆಯಿತಾ? ಸೊ ಈಗ ಫ್ಲೋ ಅಲ್ಲಿ ಮೊದಲನೇ ಸ್ಟೆಪ್ ನಾವು ಕಲಿತಾ ಇರೋದು ಪೈಥನ್. ಅರ್ಥ ಆಯ್ತಾ? ಪೈಥನಲ್ಲಿ ಇನ್ ಆ್ಯಂಡ್ ಔಟ್ ನಾವು ನೋಡ್ತಾ ಹೋಗ್ತೀವಿ ಏನೇನೆಲ್ಲ ಬರುತ್ತೆ. ಆ್ಯಂಡ್ ನಮ್ಮ ಎಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳ್ತೀನಿ. ಇವಾಗ ನಾವು ವೈಬ್ ಕೋಡಿಂಗ್ ಮಾಡ್ಬೋದಲ್ವಾ ಅಂತ ಕೇಳ್ಬೋದು. ಎಸ್, ವೈಬ್ ಕೋಡಿಂಗ್ ಕೂಡ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ವೈಬ್ ಕೋಡಿಂಗ್ ಮಾಡಿದ್ದಾದಮೇಲೆ ಮೇಲೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಒಳಗಡೆ ನೀವು ಡಿಬಗ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಶನ್ ಬಂತು ಅಂದರೆ, ಲೈಕ್ ನಾನು ಏನೋ ಒಂದು ಔಟ್ಪುಟ್ ಕ್ವಶನ್ ಕೇಳಿದೆ GPT-ಗೆ ಅಥವಾ ಯಾವುದಕ್ಕಾದ್ರೂ ಮಾಡೆಲಿಗೆ, ಆ ಮಾಡೆಲ್ ಹೇಳ್ತು, ಆನ್ಸರ್ ಕೊಡ್ತು. ಆದರೆ ಆ ಆನ್ಸರ್ ಏನನ್ನೋದನ್ನಾದರೂ ನೀವು ಐಡೆಂಟಿಫೈ ಮಾಡಬೇಕಲ್ಲ, ಅದಕ್ಕೆ ಅಟ್ಲೀಸ್ಟ್ ಯು ನೀಡ್ ಕೋಡಿಂಗ್ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ. ಅದನ್ನು ನಾನು 100% ನಾನು ಈ ಸೀರೀಸಲ್ಲಿ ಕೊಡ್ತೀನಿ. ಸೊ ಹಾಗಾಗಿ ಪೈಥನ್ ಫಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪೈಥನಲ್ಲಿ ಪ್ರತಿ ಟಾಪಿಕ್ಕು ಕೂಡ ನಾನು ವಿಚ್ ಇಸ್ ರಿಕ್ವೈರ್ಡ್ ಫಾರ್ AI ಎಲ್ಲನೂ ಕೂಡ ಕವರ್ ಮಾಡ್ತಾ ಇದ್ದೀನಿ. ಯು ಡೋಂಟ್ ನೀಡ್ ಟು ವರಿ. ನೀವು ಈ ಒಂದು ಸೀರೀಸ್ನ ನೋಡಿದ್ರೆ ಇಟ್ ಶುಡ್ ಬಿ ಎನಫ್ ಟು ಲರ್ನ್ ಪೈಥನ್, ಟು ಲರ್ನ್ AI, ಟು ಲರ್ನ್ MCP, ಎವ್ರಿಥಿಂಗ್. ಆಯಿತಾ? ಸೊ ಇದು ಮೊದಲನೇದು, ಪೈಥನ್ ಈಸ್ ಮೈ ಫಸ್ಟ್ ಸ್ಟೆಪ್. ಸೆಕೆಂಡ್, LLM ಹೆಂಗೆ ವರ್ಕ್ ಆಗುತ್ತೆ, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. LLM ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದಮೇಲೆ ಸೆಕೆಂಡ್, ಅದಾದಮೇಲೆ ಮೂರನೇದು ಏನು ಗೊತ್ತಾ, ನಾವು ಟ್ರಾನ್ಸ್ಫಾರ್ಮರ್ಸ್ ಹೇಗೆ ಫಿಟ್ ಆಗುತ್ತೆ, LLM ಹೆಂಗೆ ವರ್ಕ್ ಆಗುತ್ತೆ, ಆ್ಯಂಡ್ ನಾವೇನು ಕಲಿತೀವಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ರ್ಯಾಗ್, ಕಂಪ್ಲೀಟ್ ರ್ಯಾಗ್. ಇದರಲ್ಲಿ ನಾಟ್ ಈವನ್ ಲೈಕ್ ಏನೂ ಬಿಡೋದಿಲ್ಲ. ಪ್ರತಿ ರ್ಯಾಗಲ್ಲಿ ಎಷ್ಟು ಕಂಟೆಂಟ್ ಇರುತ್ತೋ ಅಷ್ಟನ್ನು ಐ ಆಮ್ ಟ್ರೈನ್ ಟು ಡೂ ಇಟ್. ಅದಾದಮೇಲೆ ದೆನ್ ಒಂದ್ಸತಿ ನೀವು ರ್ಯಾಗ್ನ ಕಲ್ತಾದ್ಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ಏಜೆಂಟ್ಸ್. ಅದಾದಮೇಲೆ ಏಜೆಂಟಿಕ್ AI. ಅದಾದಮೇಲೆ ನಾವು ರ್ಯಾಗಲ್ಲೇ ತುಂಬ ಆರ್ಕಿಟೆಕ್ಚರ್ಸ್ ಇದ್ದಾವೆ. ಅಂದರೆ ಏಜೆಂಟಿಕ್ ರ್ಯಾಗ್ ಆರ್ಕಿಟೆಕ್ಚರ್ ಒಂದಿದೆ, ಆ್ಯಂಡ್ ಅಡಾಪ್ಟಿವ್ ರ್ಯಾಗ್ ಇದೆ, ಕರೆಕ್ಟಿವ್ ರ್ಯಾಗ್ ಇದೆ, ಆ್ಯಂಡ್ ರಿಯಾಕ್ಟ್ ಅಪ್ರೋಚ್ ಇದೆ. ಇದನ್ನೆಲ್ಲ ಕೂಡ ನಾನು ಇನ್ ಡೀಟೇಲ್ ಆಗಿ ಕವರ್ ಮಾಡ್ತಾ ಹೋಗ್ತೇನೆ. ಆ್ಯಂಡ್ ಇದೆಲ್ಲ ಆದಮೇಲೆ ಅಟ್ ದ ಎಂಡ್ ನಾನು MCP ತೊಗೊಳ್ತಾ ಇದ್ದೀನಿ. ಆಯಿತಾ? ದಿಸ್ ವಿಲ್ ಬಿ ಅವರ್ ಫ್ಲೋ. ಆಯಿತಾ? ಈ ಫ್ಲೋ ಅರೌಂಡ್ ಒಂದು 50 to 55 ಡೇಸ್ ಆಗುತ್ತೆ. ನಾನು ಈ ಸೀರೀಸಲ್ಲಿ ಎವ್ರಿ ವೀಕ್ 4 ವೀಡಿಯೋಸ್ ಹಾಕ್ತೀನಿ. ಬಟ್ ನನಗೇನು ಬೇಕು ನಿಮ್ಮ ಕಡೆಯಿಂದ, ನಿಮಗೆ ಅರ್ಥ ಆಗ್ತದೆ ಅಂದರೆ ಅಟ್ಲೀಸ್ಟ್ ಪ್ರತಿ ವಿಡಿಯೋಗೂ ನನಗೆ ಒಬ್ಬರಾದರೂ ನೀವು ವಿಡಿಯೋ ನೋಡಿ ಎಸ್ ನನಗೆ ಅರ್ಥ ಆಯಿತು, ಅರ್ಥ ಆಗಿಲ್ಲ. ಆಯಿತಾ? ಅರ್ಥ ಆಗಿಲ್ಲ ಅಂದರೆ ಯಾವುದು, ಆಯಿತಾ, ಅದನ್ನು ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನೇನು ಮಾಡ್ತೀನಿ, ವೀಕೆಂಡ್ಸಲ್ಲಿ ಇಫ್ ಯು ರಿಯಲಿ ಹ್ಯಾವಿಂಗ್ ಡೌಟ್, ಆಯಿತಾ, ನನಗೆ ಒಂದು ಲಿಸ್ಟ್ ಆಫ್ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನನಗೆ ಇದರಲ್ಲಾದರೂ ಹಾಕಿ, ಇನ್ಸ್ಟಾಗ್ರಾಮ್ ಚಾಟಲ್ಲಾದರೂ ಹಾಕಿ. ನಾನೇನು ಮಾಡ್ತೀನಿ ಅಂದರೆ ಆ ಕ್ವಶನ್ಸ್ನೆಲ್ಲ ತೊಗೊಂಡು ಫ್ರೈಡೇ ಅಥವಾ ಸ್ಯಾಟರ್ಡೆ ನಾನು ಲೈವ್ ಬರ್ತೇನೆ. ಲೈವ್ ಬಂದು ನಿಮಗೆ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ನಾನು ಸಾಲ್ವ್ ಮಾಡಿಕೊಡ್ತೀನಿ ಆನ್ಲೈನ್. ಆಯಿತಾ? ಯು ಕ್ಯಾನ್ ಆಸ್ಕ್ ಮೀ ಎನಿ ಕ್ವಶನ್ಸ್. ಆ್ಯಂಡ್ ಆ ಟೈಮ್ ಮೇ ಬಿ ಅರೌಂಡ್ 8 o'clock ಇನ್ ದ ಈವ್ನಿಂಗ್. ಆಯಿತಾ? ಆ್ಯಂಡ್ ಪ್ರತಿ ವಿಡಿಯೋ ಕೂಡ 8 o'clock ಇನ್ ದ ಈವ್ನಿಂಗ್ ಲೈಕ್ ಲಾಂಚ್ ಮಾಡ್ತೀನಿ, ಎಲ್ಲ ಪ್ರೀಮಿಯರ್ ಮಾಡ್ತೀನಿ. ಸೊ ನೀವು ನೋಡ್ಬೋದು. ಆ್ಯಂಡ್ ಆ ಪ್ರೀಮಿಯರ್ ಚಾರ್ಟಲ್ಲಿ ನಾನು ಕೂಡ ಜಾಯ್ನ್ ಆಗಿರ್ತೀನಿ. ಯು ಕ್ಯಾನ್ ಆ್ಯಕ್ಚುಲಿ ಆಸ್ಕ್ ಡೌಟ್ ಇನ್ ಡೈರೆಕ್ಟ್ಲಿ ಚಾರ್ಟ್ ಇಟ್ ಸೆಲ್ಫ್. ನಾನು ಅಲ್ಲೇ ರೆಸ್ಪಾಂಡ್ ಮಾಡ್ತೀನಿ. ಆಯಿತಾ? ಇದು ಫಸ್ಟ್ ಅನೌನ್ಸ್ಮೆಂಟ್. ಅದಾದಮೇಲೆ ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾದಮೇಲೆ ಆ ಕೋರ್ಸ್ ಕಂಪ್ಲೀಟೆಡ್ ಸ್ಕ್ರೀನ್ಶಾಟ್ ಹಾಕಿದರೆ ನಾನು ಡೆಫಿನೆಟಾಗಿ ನಿಮ್ಮ ಒಂದು ಲಿಂಕ್ಡ್ಇನಲ್ಲಿ ನಾನು ಎಂಡೋರ್ಸ್ಮೆಂಟ್ನ ಮಾಡ್ತೀನಿ. ಅಂದರೆ ನೀವು ಏನು ಕಲ್ತಿರ್ತೀರಲ್ಲ, ಕೋರ್ಸ್ ಕಲ್ತಿರ್ತೀರಲ್ಲ, ಅದನ್ನು ಈಗ ನೀವು ಯೂಟ್ಯೂಬಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಲೈಕ್ ಆಟೋಮೆಟಿಕಾಗಿ ನಿಮ್ಗೊಂದು ಸರ್ಟಿಫಿಕೇಟ್ ಬರುತ್ತೆ. ಯು ಡೋಂಟ್ ನೀಡ್ ಟು ವರಿ. ನೀವು ಕಂಪ್ಲೀಟ್ ಮಾಡೋದಾದಮೇಲೆ ಜಸ್ಟ್ ಲೆಟ್ ಮಿ ನೋ, ನೀವು ಕಮೆಂಟ್ ಮಾಡಿ, ನನ್ನ ಲಿಂಕ್ಡ್ಇನ್ ID ಕೊಡ್ತೀನಿ, ನೀವು ಕನೆಕ್ಟ್ ಆಗಿ, ದೆನ್ ಡೆಫಿನೆಟಾಗಿ ನಾನು ನಿಮ್ಮ ಲಿಂಕ್ಡ್ಇನ್ಗೆ ಬಂದು ನಾನು ರೆಕಮೆಂಡೇಷನ್ಸ್ ಅನ್ನೋದನ್ನ ನಿಮಗೆ ಕೊಡ್ತೇನೆ. ಆಯಿತಾ? ಸೊ ಆಲ್ ಯು ನೀಡ್ ಟು ಡೂ ಇಸ್
ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಜಸ್ಟ್ ಕಲ್ತ್ಕೋಬೇಕು ಕೋರ್ಸ್ನ, ಕೆಲಸ ತೊಗೋಬೇಕು. ನಾನೇನು ಹೇಳ್ತಾ ಇದ್ದೀನಿ, ನೀವು ಜಾಬ್ ತೊಗೊಂಡು ನೀವು ಕೆಲಸ ತೊಗೊಳ್ಳಿ, ಆದರೆ ನನ್ನ ಟ್ಯಾಗ್ ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು, ಆಯಿತಾ. ಈ ಕೋರ್ಸ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಅಟ್ಲೀಸ್ಟ್ ಒಂದು ಇಬ್ಬರಾದರೂ ಲೈಕ್ ಈ ಕೋರ್ಸ್ನ ನೋಡಿ ನಿಮಗೆ ಕೆಲಸ ಬಂತು, ಅಥವಾ ಈ ಕೋರ್ಸ್ ನಿಮ್ಮ ಲೈಫಲ್ಲಿ ನಿಮ್ಮ ಡೇ ಟು ಡೇ ವರ್ಕಲ್ಲಿ ಹೆಲ್ಪ್ ಆಗ್ತಿದೆ ಅಂದರೆ ನನಗೆ ಅಷ್ಟೇ ಸಾಕು. ಅದೇ ನನ್ನ ಮೇನ್ ಇಂಟೆನ್ಷನ್, ಆಯಿತಾ. ಸೊ ಹಾಗಿದ್ರೆ ಈ ಡೇ ಒನ್ನ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋದಿಲ್ಲ. ಈ ಡೇ ಒನ್ನಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಪೈಥನ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ಪೈಥನಲ್ಲಿ ನಾನು ವೇರಿಯಬಲ್ಸ್ನ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರತಿಯೊಂದು ನೋಟ್ಸು ಕೂಡ ನಾನು ಆಲ್ರೆಡಿ ರೆಕಾರ್ಡೆಡ್ ಆ್ಯಂಡ್ ಕ್ರಿಯೇಟ್ ಕೂಡ ಮಾಡಿದ್ದೀನಿ. ನಾನು ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಟ್ಯಾಗ್ ಮಾಡ್ತೀನಿ ಆ ಗಿಟ್ಹಬ್ ಲಿಂಕ್ಸ್ನ ಎಲ್ಲ. ಯು ಕ್ಯಾನ್ ರೆಫರ್ ನೋಟ್ಸ್ ಎಲ್ಲ ಅಲ್ಲಿಂದನೇ, ಆಯಿತಾ. ಯು ನೋ ನೀಡ್ ಟು ವರಿ. ಸೊ ನೋಟ್ಸ್ ಪಾರ್ಟ್ ಆಯಿತು. ಆ್ಯಂಡ್ ಇದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ಹೇಳಿದ್ಮೇಲೆ ನಿಮಗೆ ನೀವೇನು ಮಾಡಬೇಕು, ಓದಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಫಸ್ಟ್ ಕ್ವಶನ್, ಆಯಿತಾ. ಈ ಕೋರ್ಸ್ನ ಕಲಿಯೋದು ಇಟ್ಸ್ ವೆರಿ ಈಸಿ ಟು ಬಿ ಆನೆಸ್ಟ್. ಆ್ಯಂಡ್ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕೂಡ ಹೇಳ್ತೀನಿ. ಆ ರೀತಿ ಪ್ರಿಪೇರ್ ಆದರೆ ಡೆಫಿನೆಟಾಗಿ ನಿಮಗೆ ಅಲಾಂಗ್ ವಿತ್ ಯುವರ್, ನೀವು ಈಗ ಫಾರ್ ಎಕ್ಸಾಂಪಲ್ ಡೆವಾಪ್ಸ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಡೆವಾಪ್ಸ್ ಆಗಿ ನೀವು ಎನ ಯೂಸ್ ಮಾಡ್ಕೊಂಡು ಹೇಗೆ ಜಾಬ್ ತೊಗೊಳ್ತೀರಾ, ರೈಟ್. ಇವಾಗ ಮಾರ್ಕೆಟಲ್ಲಿ ಯಾವುದೇ ಇಂಟರ್ವ್ಯೂ ಕಾಲ್ ಬಂದು ನಿಮ್ಗೆ LLM ಗೊತ್ತಾ ಅಂತ ಕೇಳ್ತಾರೆ, ಆಯಿತಾ, ರ್ಯಾಗ್ ಗೊತ್ತಾ ಅಂತ ಕೇಳ್ತಾರೆ. ಸೊ ಹಾಗೆಯೇ ನೀವು ಫಾರ್ ಎಕ್ಸಾಂಪಲ್ ನೀವು ಮ್ಯಾನ್ಯುವಲ್ ಟೆಸ್ಟಿಂಗ್ ಇರಲಿ, ನೀವು ಮ್ಯಾನ್ಯುವಲ್ ಟೆಸ್ಟಿಂಗ್ ಇದ್ದರೂ ಕೂಡ ನಿಮಗೆ AI ಬೇಕೀಗ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ ಸ್ಟೂಡೆಂಟ್ಸ್, ಎಸ್, ನೀವು ಕೆಲಸ ತೊಗೋಬೇಕು ಅಂದರೆ AI ಇಸ್ ಅ ಬೆಸ್ಟ್, ಅಂದರೆ ಈ ಜನರೇಟಿವ್ AI ಕೋರ್ಸ್ನ ಮಾಡ್ಕೊಂಡೋದ್ರೆ ಇಟ್ಸ್ ಅ ಬೆಸ್ಟ್ ವೇ ಟು ವಿನ್ ಅ ಜಾಬ್, ಆಯಿತಾ. ಇದು ಸೊ ಈ ಥರ ಎಲ್ಲ ಇರುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತೀನಿ. ಆ್ಯಂಡ್ ಪ್ರಿಪ್ರೇಷನ್ ಬಗ್ಗೆ ಹೇಳ್ತಿದ್ನಲ್ಲ, ಸೊ ಪ್ರಿಪ್ರೇಷನ್ ಅಂತ ಏನಂದರೆ, ನೀವೇನು ಮಾಡಿ, ನಾನು ಕೋರ್ಸ್ ಮಾಡ್ತಿರ್ಬೇಕಾದ್ರೆ ಐದರ್ ನೀವು ಕೋರ್ಸ್ ಮಾಡ್ತಾನಾದರೂ ಎಕ್ಸಿಕ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಬೆಸ್ಟ್ ಸಜೆಷನ್ ಏನಂದರೆ, ಕೋರ್ಸ್ನ ಒಮ್ಮೆ ನೋಡಿ. ಲೈಕ್ ಇಟ್ ವಿಲ್ ಬಿ ಅರೌಂಡ್ 40 ಮಿನಿಟ್ಸ್ 50 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಕೋರ್ಸ್ನ ನೋಡಿಬಿಟ್ಟು ನೀವು ಕೋರ್ಸ್ ಮಾಡ್ತಾ ಮಾಡ್ತಾ ಪೆನ್ನು ಪೇಪರ್ ತೊಗೊಂಡು ಬರೆಯೋದಕ್ಕೆ ಟ್ರೈ ಮಾಡಿ. ಮೇ ಬಿ ಕೆಲವ್ರು ನ್ಯೂಬೀಸ್ ಇರ್ತಾರೆ, ಕೆಲವೊಬ್ಬರು ದೇ ಮೇಡ್ ಬಿ ಗುಡ್ ಅಟ್ ಟೈಪಿಂಗ್ ಥಿಂಗ್ಸ್. ಬಟ್ ನನ್ನ ರೆಕಮೆಂಡೇಶನ್ ಅಂದರೆ ಪೆನ್ನು ಪೇಪರ್ ತೊಗೊಂಡು ಬರೆಯೋದಕ್ಕೆ ಟ್ರೈ ಮಾಡಿ. ದ್ಯಾಟ್ ಈಸ್ ಅ ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಪೆನ್ನು ಪೇಪರ್ ತೆಗೆದು ಬರೆದು ದೆನ್ ಅದಾದಮೇಲೆ ನೀವು ಓನಾಗಿ ಟೈಪ್ ಮಾಡಿ, ಓನಾಗಿ ಗುಡ್ ಟೈಪಿಂಗ್ ನೋಟ್ಸ್ನ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ, ಆಯಿತಾ. ಬಟ್ ಓದೋವಾಗ ಮಾತ್ರ ಪೆನ್ನು ಪೇಪರ್ ತೊಗೊಳ್ಳಿ, ಬರೀರಿ, ಆ್ಯಂಡ್ ಅದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ರೆಫರ್ ಮಾಡಬೇಕಾದ್ರೆ ಏನು ಡೌಟ್ಸ್ ಬರುತ್ತೆ ಅದನ್ನು ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ. ನೀವು ಏನೂ ವರಿ ಆಗೋಂಗಿಲ್ಲ, ಆರಾಮಾಗಿ ನೋಡಿ. ಪೈಥನಿಂದ ಹೇಳ್ತಾ ಇದ್ದೀನಿ, ಪೈಥನಿಂದ ಅಂಟಿಲ್ MCP ಮಾಸ್ಟರ್ ಆಗೋವರೆಗೂ ನಾನು ನಿಮ್ಮ ಜೊತೇಲಿರ್ತೀನಿ. ಜಸ್ಟ್ ನನಗೆ ನಿಮ್ಮ ಒಂದು ಸಪೋರ್ಟ್ ಬೇಕು ಅಷ್ಟೇ. ಜಸ್ಟ್ ನನಗೆ ನಿಮ್ಮ ಸಪೋರ್ಟ್, ನಾನು ಇನ್ನೇನು ಕೇಳ್ತಾ ಇಲ್ಲ, ಆಯಿತಾ. ಸೊ ಆ ಸಪೋರ್ಟ್ ಕೊಡಿ. ಡೆಫಿನೆಟಾಗಿ ನಾನು ಈ ಕೋರ್ಸ್ ಆದಮೇಲೆ ಕಂಪ್ಲೀಟ್ AI ಮತ್ತು ಡೆವಾಪ್ಸ್, AWS ಪ್ಲಸ್ ಡೆವಾಪ್ಸ್ ಕೋರ್ಸ್ನ ಫ್ರೀಯಾಗಿಯೇ ಕಂಪ್ಲೀಟ್ ಮಾಡ್ತೀನಿ. ಬಟ್ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಈ ಸೀರೀಸ್ನ ಸಕ್ಸಸ್ಫುಲ್ ಮಾಡೋಣ. ಸೊ ಹಾಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು. ಸೊ ಪೈಥನ್ನ ಮೊದಲನೇ ಕ್ಲಾಸ್, ವೇರಿಯಬಲ್ಸ್ ಬಗ್ಗೆ. ಓಕೆ, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಆ್ಯಂಡ್ ನಾನು ನನ್ನ ಫೇಸ್ನ ಆಫ್ ಮಾಡ್ತೀನಿ. ಆ್ಯಂಡ್ ಯು ಕ್ಯಾನ್ ಕಂಪ್ಲೀಟ್ ಫೋಕಸ್ ನಿಮ್ಮ ಸ್ಕ್ರೀನ್ ಮೇಲೇ ಇರಲಿ. ಆ್ಯಂಡ್ ಪ್ರತಿ ಕೋಡಿಂಗಲ್ಲಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ. ಓಕೆ, ಸೊ ನಾವು ಏನು ಈ ಫಸ್ಟ್ ವಿಡಿಯೋದಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಮೊದಲನೇದಾಗಿ ಪೈಥನ್ ಫಾರ್ AI. ಅಂದರೆ ಈ AI ಅಂದರೆ ಈ AI ಯೂಸ್ ಮಾಡಬೇಕು ಅಂದಾಗ ನಮಗೆ ಯಾವ ಕಾಂಪೊನೆಂಟ್ಸ್ಗಳು ಬೇಕು. ಆ್ಯಂಡ್ ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೇಯ್ನ್ ಫೋಕಸ್ ಏನು, ಜನರೇಟಿವ್ AI ನಮ್ಮ ಮೇಯ್ನ್ ಫೋಕಸ್. ಈ ಜನರೇಟಿವ್ AIನ ಕಲಿಬೇಕು ಅಂದಾಗ ಇದಕ್ಕೆ ಬೇಕಾಗಿರುವಂತಹ ಪೈಥನ್ನ ನಾವು ಕಲಿಬೇಕು. ಅಂದರೆ ನಾವು ಈ ಜನರೇಟಿವ್ AIನ ಕಂಪ್ಲೀಟಾಗಿ ಪೈಥನಿಂದನೇ ಶುರು ಮಾಡೋದ್ರಿಂದ, ಅಂದರೆ ಕಂಪ್ಲೀಟಾಗಿ ಪೈಥನಿಂದನೇ ಬರೆಯೋದ್ರಿಂದ ನಮಗೆ ಪೈಥನ್ ಅನ್ನೋದು ಬೇಕೇ ಬೇಕು. ಈಗ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ChatGPT ಕೂಡ ಆಯಿತಾ, ನಿಮ್ಮ ಹತ್ರ ChatGPT ಇದೆ, ನಿಮ್ಮ ಹತ್ರ ಕ್ಲಾಡ್ ಇದೆ, ನಾನು ಇದರಲ್ಲಿ ಕೋಡ್ ಬರಿಬೋದಲ್ವಾ, ಆಯಿತಾ. ಆದರೆ ಯಾಕೆ ನಾನು
ಪೈಥನನ್ನು ಕಲಿಬೇಕು. ದಟ್ ಈಸ್ ಅ ಕ್ವಶನ್. ಯಾಕೆ ಅಂತ ಹೇಳಿದ್ರೆ ಈ ChatGPT ಅಥವಾ ಕ್ಲಾಡ್ ಕೊಡೋ ಔಟ್ಪುಟ್ ಏನಿರುತ್ತಲ್ಲ, ಈ ಔಟ್ಪುಟ್ನ ಅರ್ಥ ಮಾಡ್ಕೊಳ್ಳೋಕ್ಕಾದ್ರೂ ಬರಬೇಕು. ಯಾವಾಗಲೂ ಕೂಡ ChatGPT ಕೊಡೋದಾಗಲಿ ಕ್ಲಾಡ್ ಕೊಡೋದಾಗಲಿ ಅದು 100% ರೈಟ್ ಆಗಿರೋದಿಲ್ಲ. ಸೊ ಅದನ್ನು ನಾವು ವ್ಯಾಲಿಡೇಟ್ ಮಾಡಬೇಕು. ಅದನ್ನು ವ್ಯಾಲಿಡೇಟ್ ಹೇಗೆ ಮಾಡಬೇಕು ಅಂದರೆ ನಾವು ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿಬೇಕು. ಸರಿ ಆಯಿತು, ಕೋಡ್ ಬರೆದ್ವಿ, ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಂತು, ಬಟ್ ಆ ಕೋಡ್ನ ಏನು ಮಾಡ್ತಾ ಇದೆ ಅನ್ನೋದನ್ನಾದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಪೈಥಾನ್ ಬೇಕಲ್ವ, ಅದಕ್ಕೋಸ್ಕರ ನಾವು ಪೈಥಾನ್ನ ಕಲಿಬೇಕು. ಸೊ ಹಾಗಾದರೆ ಈ ಪೈಥಾನ್ನ ಕಲಿಬೇಕು ಅಂದಾಗ ಮೊದಲನೇದಾಗಿ ನಾನೇನು ಮಾಡ್ತೀನಿ ಅಂದರೆ ಇನ್ಸ್ಟಾಲೇಷನ್ ಪಾರ್ಟ್, ಆಯಿತಾ. ಇನ್ಸ್ಟಾಲೇಷನ್ಗೆ ಆಯಿತಾ ಏನೇನೆಲ್ಲ ಮಾಡಬೇಕು. ವೆರಿ ಸಿಂಪಲ್. ನೀವೇನಾದರೂ ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ ನೀವು ಬ್ರೀವ್ ಅಂತ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಬ್ರೀವಲ್ಲಿ ಹೋಗ್ಬಿಟ್ಟು ಬ್ರೀವ್ ಇನ್ಸ್ಟಾಲ್ ಪೈಥಾನ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮ್ಮ ಪೈಥಾನ್ ಇನ್ಸ್ಟಾಲ್ ಆಗುತ್ತೆ. ಅದೇ ರೀತಿ ನೀವು ವಿಂಡೋಸಲ್ಲಿ ಏನಾದರೂ ಇದ್ದರೆ ನಾವು ವಿಂಡೋಸ್ ಪೇಜ್ಗೆ ಹೋಗ್ಬಿಟ್ಟು ಅಂದರೆ ಪೈಥಾನ್ನ ಅಫಿಷಿಯಲ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಎರಡನ್ನೂ ತೋರಿಸ್ತೀನಿ ಹೇಗೆ ರನ್ ಆಗುತ್ತೆ ಅಂತ. ಆ್ಯಂಡ್ ಅದಾದಮೇಲಿಂದ ದೆನ್ ವಿಲ್ ಮೂವ್ ಫಾರ್ವರ್ಡ್. ಸೊ ಈಗ ಮೊದಲನೇದಾಗಿ ಇನ್ಸ್ಟಾಲೇಷನ್ ಅಂತ ಬಂದಾಗ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಈ ಕೋರ್ಸ್ ಅಂತ ಬಂದಾಗ ಈ ಕೋರ್ಸಲ್ಲಿ ಕಂಪ್ಲೀಟ್ ನೀವೊಂದು ಜರ್ನಿಯನ್ನು ಎಂಡ್ ಟು ಎಂಡ್ ಕಲಿಬೇಕು, ಇನ್ಕ್ಲೂಡಿಂಗ್ ಪೈಥಾನ್ ಅನ್ನೋದೇ ನನ್ನ ಒಂದು ಏಮ್. ಸೊ ಹಾಗಾಗಿ ನನಗೇನು ಬೇಕು ಅನ್ನೋದನ್ನು ಅಂದರೆ ಲೈಕ್ ನಾರ್ಮಲ್ ಆಗಿ ಐ ಆಮ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಜನರೇಟಿವ್ AI, ಡೆವಾಪ್ಸ್ ಆ್ಯಂಡ್ ಕೋಡಿಂಗ್ ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತಂದರೆ ನಾನು ಹೇಗೆ ಕಲಿತೆ ಆ್ಯಂಡ್ ಏನೇನೆಲ್ಲ ಕಲಿಬೇಕಾಗತ್ತೆ ಒಂದು ಜನರೇಟಿವ್ AI ಆಗಬೇಕು ಅಂದಾಗ ಅದನ್ನು ನಾನು ಇನ್ ಡೀಟೇಲಾಗಿ ಹೇಳ್ತೀನಿ. ನೀವು ಯಾವುದೇ ಡೊಮೈನ್ ಆಗಿರಲಿ, ಯು ಡೋಂಟ್ ನೀಡ್ ಟು ವರಿ ಆನ್ ದ ಪಾರ್ಟ್, ಆಯಿತಾ. ಸೊ ಈಗ ಡೌನ್ಲೋಡ್ ಪೈಥಾನ್ ಅಂತ ಕೊಟ್ಟಾಗ ನೀವು ಯಾವ ಪೈಥಾನ್ ಬೇಕು, ರೈಟ್ ನಾವು 3.14 ಇದೆ. ಸೊ 3.14ಗೆ ಹೋಗಬೇಡಿ, ಬಿಕಾಸ್ ಸ್ವಲ್ಪ ಸ್ಟೇಬಲ್ ವರ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಡೌನ್ಲೋಡ್ಗೆ ಹೋಗ್ಬಿಟ್ಟು ನಿಮಗೆ ವಿಂಡೋಸ್ಗೆ ಹೋಗಿ ಇಲ್ಲಿ ಗೋ ಫಾರ್ ಸ್ಟೇಬಲ್ ರಿಲೀಸಸ್, ಆಯಿತಾ. ಈ ಸ್ಟೇಬಲ್ ರಿಲೀಸಸ್ಸಲ್ಲಿ ಇದನ್ನು ಡೌನ್ಲೋಡ್ ಮಾಡಿ. ಇದನ್ನು ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ .exe ಫೈಲ್ ಬರುತ್ತಲ್ಲ, ಆ .exe ಫೈಲ್ನ ಕ್ಲಿಕ್ ಮಾಡಿಕೊಂಡು .exe ಪಾತ್ನ ಎಕ್ಸ್ಟೆನ್ಷನ್ ಆಗಿ ಆ್ಯಡ್ ಮಾಡಿದ್ರೆ ಮುಗೀತು. ಸೊ ಇದು ಗೊತ್ತಾಗಲಿಲ್ವಾ, ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಇದಕ್ಕೆ ಹೋಗಿ ChatGPTಗೆ ಹೋಗಿ ಪೈಥಾನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ, ವಿಂಡೋಸಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕೇಳಿ. ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಡುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕೆಂದರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಅವರ್ GPTs ಎಸ್ಪೆಷಲಿ, ಆಯಿತಾ. ಅದು ನಮ್ಮ ಮೇನ್ ಇಂಟೆನ್ಷನ್. ಅದಾದಮೇಲೆ ನೀವೇನಾದರೂ ಮ್ಯಾಕಲ್ಲಿದ್ದರೆ ನೋಡಿ ವೆರಿ ಸಿಂಪಲ್. ನಮ್ಗೇನಂತಂದರೆ ಪೈಥಾನ್ ಇನ್ಸ್ಟಾಲ್ ಆಗಿರಬೇಕು. ನೀವು ಜನರೇಟಿವ್ AI ನೋಡ್ತಾ ಇದ್ದೀರ ಅಂತಂದರೆ ನಿಮ್ಗೆ ಆಲ್ರೆಡಿ ಒಂದು ಲೆವೆಲಲ್ಲಿ ಪೈಥಾನ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ರೈಟ್ ನಾವು ಪೈಥಾನ್ 3 -- ವರ್ಷನ್ ಅಂತ ಹಾಕಿದರೆ ನನ್ನ ಹತ್ರ ಪೈಥಾನ್ 3.12 ಇದೆ. ಸೊ ಹಾಗಾಗಿ ಫಾರ್ ನೌ ದಿಸ್ ಈಸ್ ಮೈ ವರ್ಷನ್, ದಿಸ್ ಇಸ್ ಮೋರ್ ದನ್ ಎನಫ್. ನಿಮ್ಗಿಲ್ಲ ಬೇಕು ಅಂತಂದರೆ ಬ್ರೀವ್ ಇನ್ಸ್ಟಾಲ್ ಅಂತ ಕೊಡಿ, ಬ್ರೀವ್ ಇನ್ಸ್ಟಾಲ್ ಪೈಥಾನ್ 3 ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಅದೇ ನೀವೇನಾದರೂ ನಿಮ್ಮ ಒಂದು ವಿಂಡೋಸಲ್ಲಿ ನೀವೇನಾದರೂ ಚಾಕೋ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಚಾಕೋ ಇನ್ಸ್ಟಾಲ್ ಪೈಥಾನ್ 3.13 ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲೇಷನ್ ಅನ್ನೋದು ಆಗುತ್ತೆ, ಆಯಿತಾ. ನಿಮಗೆ ನಿಜವಾಗ್ಲೂ ಅಂದರೆ ಇಟ್ಸ್ ವೆರಿ ವೆರಿ ಸಿಂಪಲ್. ನೀವು ಜಸ್ಟ್ ಒಂದ್ಸರಿ ಟ್ರೈ ಮಾಡ್ಬೋದು. ಮಾಡಲಿಲ್ಲ ಅಂದರೆ ನಾನು ಇದ್ರಲ್ಲಿ ಸೆಷನಲ್ಲಿ ಹೇಳ್ತಿರ್ತೀನಲ್ಲ, ಐ ಹೆಲ್ಪ್ ಯು ಔಟ್ ಗೈಸ್, ಓಕೆ. ಇಲ್ಲಾಂದರೆ ನೋಡಿ ಐ ವಿಲ್ ಗೋ ಟು ChatGPT, ಇಲ್ಲಿ ಕೇಳಿ. ಸೊ ಹೌ ಟು ಇನ್ಸ್ಟಾಲ್ ಪೈಥಾನ್ 3.13 ಇನ್ ವಿಂಡೋಸ್ ಅಂತ ಕೊಟ್ಟರೆ ಇದು ಕಂಪ್ಲೀಟ್ ಡೀಟೇಲ್ಡ್ ಸ್ಟೆಪ್ ಬೈ ಸ್ಟೆಪ್ ಅನ್ನೋದು ಕೊಡುತ್ತೆ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಡಾಕ್ಯುಮೆಂಟ್, ಆಯಿತಾ. ಇಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು .exe ಆ್ಯಡ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ನೀವು ರನ್ ಮಾಡಿದ್ರೆ ನಿಮ್ಗೆ ಪೈಥಾನ್ ವರ್ಷನ್ ಬರುತ್ತೆ. ಆ್ಯಂಡ್ ಅದು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು UV ಅನ್ನೋ ಒಂದು ಪ್ಯಾಕೇಜ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಈ UV ಅನ್ನೋದೇನಪ್ಪ ಅಂತಂದರೆ UV ಅನ್ನೋದು ಇಟ್ಸ್ ಅ ರಸ್ಟ್ ಬೇಸ್ಡ್ ಪೈಥಾನ್ ಪ್ಯಾಕೇಜ್. ಈಗ ನಿಮಗೆ ಪಿಪ್ ಅಂತ ನಾವೇನು ಮಾತಾಡ್ತೀವಲ್ಲ ಹಾಗೆಯೇ UV ಕೂಡ ಮಾತಾಡ್ತೀವಿ, ಅಂದರೆ UV ಕೂಡ ಹಾಗೇನೆ. ಸೊ ಪಿಪ್ಪಲ್ಲಿ ಹೇಗೆ PIP 3 ಇನ್ಸ್ಟಾಲ್ ಅಂತ ಕೊಟ್ಟು ನಾವು ಇನ್ಸ್ಟಾಲೇಷನ್ಸ್ ಮಾಡ್ತೀವೋ ದ ಸೇಮ್ ವೇ UVಯಲ್ಲೂ ಕೂಡ ಅದೇ ಥರನೇ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ಇನ್ಸ್ಟಾಲೇಷನ್ಸ್ಗೆ ಹೋದರೆ ನಿಮಗೆ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಯಾವ ರೀತಿ ಮಾಡಬೇಕು. ಇಫ್ ಇಟ್ ಈಸ್ ವಿಂಡೋಸ್, ನೀವು ಪವರ್ ಶೆಲ್ಲಲ್ಲಿ ಹೋಗಿ ಡೈರೆಕ್ಟಾಗಿ ಕಮಾಂಡ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ UV ಅನ್ನೋದು ಇನ್ಸ್ಟಾಲೇಷನ್ ಆಗುತ್ತೆ. ಇವಾಗ ನನ್ನ UV ನೋಡಿದ್ರೆ ನೀವು, ಸೊ ಲೆಟ್ ಮೀ ಝೂಮ್ ಅ ಬಿಟ್, UV -- ವರ್ಷನ್ ಅಂತ ನೋಡಿದ್ರೆ ನೋಡಿ ನನ್ನ ಹತ್ರ ಈ UV ವರ್ಷನ್ ಅನ್ನೋದಿದೆ,
ಆಯಿತಾ. ಇವೆರಡು, ಒಂದು ಪ್ರೀ ರಿಕ್ವಿಸಿಟ್ಸ್ ಏನಪ್ಪ ಅಂದರೆ ಒಂದು ಪೈಥಾನ್ ಇನ್ಸ್ಟಾಲ್ ಆಗಿರಬೇಕು, ಇನ್ನೊಂದು ಈ ಯು ವಿ ಇನ್ಸ್ಟಾಲ್ ಆಗಿರಬೇಕು. ಯಾಕೆ ಅಂತ ಹೇಳ್ತೀನಿ. ಯು ವಿಯಿಂದ ನಮಗೆ ಈಸಿಯಾಗಿ ಪ್ಯಾಕೇಜ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆ್ಯಂಡ್ ಅದೇ ಥರ ನೀವು ಇಟ್ ವಿಲ್ ಬಿ ವೆರಿ ಈಸಿ. ನಾನು ನಿಮ್ಮ ಲಿಂಕ್ಸ್ಗಳೆಲ್ಲ ಕೂಡ ನಾನು ನಿಮಗೆ ಇದರಲ್ಲಿ ಅಂದರೆ ನೋಟ್ಸಲ್ಲಿ ಕೊಡ್ತೀನಿ. ಯು ಕ್ಯಾನ್ ಫಾಲೋ ದ ಸೇಮ್ ಥಿಂಗ್ಸ್, ಆಯಿತಾ. ಇದರಲ್ಲಿ ಯು ಡೋಂಟ್ ನೀಡ್ ಟು ವೇಸ್ಟ್ ಮಚ್ ಟೈಮ್ ಆನ್ ದಿ ಇನ್ಸ್ಟಾಲೇಷನ್ಸ್ ಪಾರ್ಟ್. ಸೊ ಹಾಗೆಯೇ ಲೆಟ್ಸ್ ಗೋ ಬ್ಯಾಕ್. ಇನ್ನೊಂದು ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಯೂಸ್ ಅ ಕರ್ಸರ್ IDE, ಆಯಿತಾ. ನೀವು ಕರ್ಸರ್ ಡೌನ್ಲೋಡಿಗೆ ಹೋದರೆ ಇದೊಂದು ಏಜೆಂಟ್ ಥರನೇ ನಿಮಗೆ ಕರ್ಸರ್ IDE ಆಗಿ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಅದೇ ಥರ ನಿಮಗೆ ಲೈಕ್ ಚಾಟ್ ಬಾಟ್ ಥರನೂ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಸೇಮ್ ಈಗ ವಿಷುವಲ್ ಸ್ಟುಡಿಯೋ ಕೋಡ್ ಹೇಗಿದೆಯೋ ದ ಸೇಮ್ ಎಕ್ಸಾಕ್ಟ್ ವೇ IDE ಕೂಡ ಆಗುತ್ತೆ. ಸೊ ಈ IDEನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಕಾಣುತ್ತೆ, ಆಯಿತಾ. ಈ ಥರ ಕಂಡಾಗ ನೀವೇನು ಮಾಡಬೇಕು, ಇಲ್ಲಿ ಓಪನ್ ಪ್ರಾಜೆಕ್ಟ್ ಇದೆ, ಕ್ಲೋನ್ ರೆಪೋ ಇದೆ, ಕನೆಕ್ಟ್ ವೈ SSH ಇದೆ, ಇದು ನನ್ನ ರೀಸೆಂಟ್ ಪ್ರಾಜೆಕ್ಟ್ಸ್ ಅಂತ ಇದೆ. ಸೊ ಓಪನ್ ಪ್ರಾಜೆಕ್ಟ್ ಅಂತ ಮಾಡಿ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಗಿಟ್ಹಬ್ ಲೊಕೇಶನಲ್ಲಿ ಹೋಗಿಬಿಟ್ಟು ನಾನಿಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಇದು ಕಂಪ್ಲೀಟ್ IT ಕನ್ನಡಿಗರು, ಓಕೆ, ITಗೆ ಕಂಪ್ಲೀಟ್ ಜೆನೆಐ ಸೀರೀಸ್ ಅಂತ ಹಾಕ್ತೀನಿ, ಆಯಿತಾ. ಇದರಲ್ಲಿ ಪೈಥನ್ ಕೂಡ ಇರುತ್ತೆ. ಅಲಾಂಗ್ ವಿತ್ ಅ ಪೈಥನ್ ಎಲ್ಲ ಜೆನೆಯ ಏಜೆಂಟಿಗೆ ಪ್ರತಿಯೊಂದು ಕೂಡ ನಾನು ಇಲ್ಲೇ ಲೋಡ್ ಮಾಡ್ತೀನಿ. ಸೊ ಓಪನ್ ಅಂತ ಮಾಡ್ತೀನಿ. ಸೊ ನನಗೆ ಓಪನ್ ಅಂತ ಮಾಡಿದಾಗ ಈ ರೀತಿ ನನ್ನ ವಿಂಡೋ ಬರುತ್ತೆ. ಇಟ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆ್ಯಸ್ ನಿಮ್ಮ ಒಂದು ವಿಷುವಲ್ ಸ್ಟುಡಿಯೋ ಕೋಡ್, ಆಯಿತಾ. ಸೊ ಕರ್ಸರ್ನ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ನಾನು ಓಪನ್ ಫೋಲ್ಡರ್ ಮಾಡಿಬಿಟ್ಟು ಓಪನ್ ಮಾಡಿದ್ರೆ ದಿಸ್ ಇಸ್ ಹೌ ಇಟ್ ಈಸ್ ಕಮಿಂಗ್. ಈ ನ್ಯೂ ಏಜೆಂಟ್ ಇದೆಯಲ್ಲ, ಫಾರ್ ನೌ ಐ ಆಮ್ ಕ್ಯಾನ್ಸಲಿಂಗ್ ಔಟ್, ನನಗೇನು ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಫೋಲ್ಡರ್ ಇದೆಯಲ್ಲ, ಈ ಫೋಲ್ಡರಲ್ಲಿ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಅದಕ್ಕೂ ಮುಂಚೆ ನಾವೇನು ಮಾಡ್ಕೋಬೋದು ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ವರ್ಚುವಲ್ ಎನ್ವೈರ್ಮೆಂಟ್, ಸೊ ವರ್ಚುವಲ್ ಎನ್ವೈರ್ಮೆಂಟ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ದಟ್ ಈಸ್ ಅ ಫಸ್ಟ್ ಕ್ವಶನ್. ಬಿಕಾಸ್ ಆಲ್ವೇಸ್ ಅ ಗುಡ್ ಪ್ರಾಕ್ಟೀಸ್ ಇಸ್ ನಾವು ಒಂದು ವರ್ಚುವಲ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಮಾಡಬೇಕು. ಸೊ ದಟ್ ನಿಮ್ಮ ಯಾವುದೇ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಎನ್ವೈರ್ಮೆಂಟ್ಗಳಲ್ಲಿ ತುಂಬ ಡಿಫ್ರೆಂಟ್ ಅಂದರೆ ಲೈಕ್ 3.13 ಇರುತ್ತೆ, 3.12 ಇರುತ್ತೆ, 14 ಇರುತ್ತೆ. ಸೊ ಈ ಥರ ಟೈಮಲ್ಲಿ ಯು ಹ್ಯಾವ್ ಟು ಸ್ಪೆಸಿಫಿಕಲಿ ವರ್ಕ್ ಆನ್ ಒನ್ ವರ್ಷನ್. ಆ್ಯಂಡ್ ಆಲ್ಸೋ ನಿಮ್ಮ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಿದಾಗ ಯು ಹ್ಯಾವ್ ಟು ಇನ್ಸ್ಟಾಲ್ ಇನ್ ಒನ್ ವರ್ಚುವಲ್ ಎನ್ವೈರ್ಮೆಂಟ್, ಸೊ ದ್ಯಾಟ್ ಅದು ನಿಮ್ಮ ಸಿಸ್ಟಮ್ ಕಂಪ್ಯಾಟಬಿಲಿಟಿಗೆ ಏನೂ ತೊಂದರೆ ಕೊಡ್ದೇ ಆ ವರ್ಚುವಲ್ ಮಿಷನಲ್ಲೇ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಕೋಡ್ ಎಕ್ಸಿಕ್ಯೂಷನ್ ಅಥವಾ ಕೋಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೆ ಇಲ್ಲಿ ಟರ್ಮಿನಲ್ ಇದೆಯಲ್ಲ, ಕ್ಲಿಕ್ ಆನ್ ಟರ್ಮಿನಲ್ನ ಕ್ಲಿಕ್ ಮಾಡಿದ್ರೆ ಈ ಥರ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ಟರ್ಮಿನಲ್ನ ಓಪನ್ ಮಾಡಿದ ನಂತರ ನೀವೇನು ಮಾಡಬೇಕು, ಮೊದಲನೇ ಕಮಾಂಡ್ ಅಂತ ಹೇಳಿದ್ರೆ ಕಮಾಂಡ್ ಇಸ್ ವೆರಿ ಸಿಂಪಲ್, UV init ಅಂತ ಮಾಡಬೇಕು. ಸೊ UV init ಅಂತ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ಈ ಡೈರೆಕ್ಟ್ರಿ ಬರುತ್ತೆ. ಯು ಡೋಂಟ್ ನೀಡ್ ಟು ವರಿ ಆನ್ ದ ಡೈರೆಕ್ಟ್ರಿ ಪಾರ್ಟ್, ಆಯಿತಾ. ಇದು ಹಿಂಗೆ ಇರಲಿ, ಆಯಿತಾ, ನೋ ವರೀಸ್. ಅದಾದಮೇಲೆ UV, ಓಕೆ, ಮೇ ಬಿ ಐ ವಿಲ್ ಝೂಮ್ ಅ ಲಿಟಲ್ ಬಿಟ್, ಓಕೆ, ಹೋಪ್ ಇದು ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ UV ನಾ ಹೇಳ್ತೀನಿ, UV init ಆಯಿತು. ಈಗ VENV ಅಂದರೆ ವರ್ಚುವಲ್ ಎನ್ವೈರ್ಮೆಂಟ್ ಅಂತ. ಸೊ ಇದನ್ನು ಕೊಟ್ಟ ಮೇಲೆ ಆಸ್ ಸೂನ್ ಆಸ್ ನನಗೊಂದು VNV ಅನ್ನೋದು ಕ್ರಿಯೇಟ್ ಆಗುತ್ತೆ. ಎಸ್, ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಮೇಲೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಲ್ವ, ಇದನ್ನು ಕಾಪಿ ಪೇಸ್ಟ್ ಮಾಡಿ. ಸೊ ನಿಮ್ಮ ಒಂದು ITK ಕಂಪ್ಲೀಟ್ ಜೆನೆಐ ಸೀರೀಸ್ ಆಕ್ಟಿವೇಟ್ ಆಯಿತು. ಇಲ್ಲಿ ನೋಡಿದ್ರೆ ನಿಮ್ಮ .env ಬೈನರಿ ಲೈಬ್ರರೀಸ್ ಎಲ್ಲ ಕೂಡ ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ, ಆಯಿತಾ. ದಿಸ್ ಇಸ್ ದ ಫಸ್ಟ್ ರಿಕ್ವೈರ್ಮೆಂಟ್ ನಾವು ಯೂಸ್ ಮಾಡಬೇಕಾಗಿರೋಂಥದ್ದು, ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಬೇಕಾದರೆ requirements.txt ಆ್ಯಡ್ ಮಾಡ್ಕೊಳ್ಳಿ. ಸೊ requirements.txt ಅಂತ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಬೇಕಾದರೆ ನಿಮಗೆ ಯಾವ ಮಾಡ್ಯೂಲ್ಗಳು ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಐಪೈ ಕೆರ್ನಲ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಐಪೈ ಕರ್ನಲ್ ಆ್ಯಡ್ ಮಾಡಿ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಫೈಲ್ ಇದೆಯಲ್ಲ, ಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಆಟೋ ಸೇವ್ನ ಎನೇಬಲ್ ಮಾಡ್ಕೊಳ್ಳಿ, ಆಯಿತಾ. ಸೇವ್ ಮಾಡಿದಾದಮೇಲೆ ಸೊ ಸೇವ್ ಮಾಡ್ಕೊಂಡಲ್ಲ ಆಟೋಮೆಟಿಕಾಗಿ ಸೇವ್ ಆಗುತ್ತೆ. ಈಗ ಅರ್ಲಿಯರ್ ನಾವು ಯೂಸ್ ಮಾಡ್ತಾಯಿದ್ದು ಪಿಪ್ ಇನ್ಸ್ಟಾಲ್ ಅಂತ ಅಲ್ವಾ. ಇವಾಗ ನಾವೇನು ಮಾಡ್ಬೋದು ಅಂದರೆ ವೆರಿ ಸಿಂಪಲ್, UV add, ಆಯಿತಾ. ಈ ಥರ ಏನಾದರೂ ನಿಮಗೆ requirements.txt ಇದ್ದಾಗ -r requirements.txt ಅಂತ ಕೊಡಿ, ಆಟೋಮೆಟಿಕ್ಕಾಗಿ ಇನ್ಸ್ಟಾಲೇಷನ್ಸ್ ಆಗುತ್ತೆ ಎಲ್ಲ ಕೂಡ, ಓಕೆ. ಸೊ ನಿಮ್ಗೆ ಏನೇನು ಬೇಕೋ ಎಲ್ಲ ಕಾಂಪೊನೆಂಟ್ಸ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಪ್ರಾಜೆಕ್ಟ್ ಸ್ಟ್ರಕ್ಚರಲ್ಲಿ VNV ಬಿಡಿ, ಈ ಪೈಥನ್ ವರ್ಷನ್ ಇದೆಲ್ಲ, ಈ ಪೈಥನ್ ವರ್ಷನ್ನಲ್ಲಿ, ಓಕೆ, ಜಸ್ಟ್ 1 ಸೆಕೆಂಡ್,
ಈ ಪೈಥನ್ ವರ್ಷನ್ ಇದೆಲ್ಲ ಲೆಟ್ಸ್ ಇಲ್ಲಿಗೆ ಹೋಗ್ತೀನಿ. ಪೈಥನ್ ವರ್ಷನಲ್ಲಿ ನೀವು ಯಾವ ವರ್ಷನಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಪೈ ಪ್ರಾಜೆಕ್ಟ್ ಟಾಮಲ್ಲಿ ನಿಮ್ಮ ಡಿಪೆಂಡೆನ್ಸಸ್ ಏನೇನು ಇನ್ಸ್ಟಾಲ್ ಮಾಡಿದ್ದೀರಾ ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ರಿಕ್ವೈರ್ಡ್ ಪೈಥನ್ ವರ್ಷನ್ ಯಾವ್ದ್ರಲ್ಲಿ ರನ್ ಆಗ್ತಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ದಟ್ ಈ ಥರ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಅಷ್ಟೇ. ಸೊ ಯು ವಿಲ್ ಹ್ಯಾವ್ ಅ ಪ್ರಾಪರ್ ಮೆಟಾ ಡೇಟಾ ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಮಾಡ್ತಿದ್ದೀವಿ. ಸೊ ಸರಿ, ಇವು ಯಾವುದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಹಾಗೆ ಇಟ್ಕೊಳ್ಳಿ. ಸೊ ಈಗ ದಿಸ್ ಈಸ್ ಅ ಫಸ್ಟ್ ನಾವು ಸೆಟಪ್ ಮಾಡೋವಂಥ ಕತೆ ಆಯಿತಾ. ಸೆಟಪ್ ಆದಮೇಲೆ ದೆನ್ ವಾಟ್ ವಿ ಆರ್ ಡೂಯಿಂಗ್ ಎಸ್ ಒಂದು ಫೋಲ್ಡರ್, ಇಲ್ಲಿ ಫೋಲ್ಡರ್ ಐಕನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಹೇಳ್ತೀನಿ ಇದು ಐ ಟಿಗೆ ಕಂಪ್ಲೀಟ್ ಪೈಥನ್. ಓಕೆ, ಐ ಟಿಗೆ ಪೈಥನ್. ನಾವು ಇದ್ರ ಒಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಒಳಗಡೆ ಹೋದರೆ ಇಲ್ಲಿ ನಾ ಹೇಳ್ತೀನಿ ನನ್ನ ಮೊದಲನೇ ಡಾಕ್ಯುಮೆಂಟ್ ಬಂದು ಅಥವಾ ಮೊದಲನೇ ಕಂಟೆಂಟ್ ಬಂದುಬಿಟ್ಟು 01 ವೇರಿಯೇಬಲ್ಸ್ ಅಂತ ನಾನು ಮಾತಾಡ್ತಾ ಇದ್ದೀನಿ ಆಯಿತಾ. ಸೊ ವೇರಿಯೇಬಲ್ಸ್ .ipynb ಅಂದರೆ ನಾವು ನೋಟ್ಬುಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ IPYNB ಅಂತ ಹೇಳ್ತಾ ಇದ್ದೀನಿ, ಅಂದರೆ ನೋಟ್ಬುಕ್ ಕರ್ನಲ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ವೇರಿಯೇಬಲ್ಸ್ ಮತ್ತು ಡೇಟಾ ಟೈಪ್ಸ್ಗಳ ಬಗ್ಗೆ ನಾವು ಮಾತಾಡ್ತೀವಿ ಆಯಿತಾ. ಸೊ ಡೇಟಾ ಟೈಪ್ಸ್ ಅಂತ ನಾವು ಮಾತಾಡ್ತೀವಿ. ಸೊ ಬೆಟರ್ ಎಲ್ಲನೂ ಕ್ಯಾಪ್ಸಲ್ ಮಾಡ್ಕೊಳ್ಳೋಣ ಸೊ ದಟ್ ನೀಟಾಗಿ ಪ್ರೆಸೆಂಟೇಷನ್ ಇರುತ್ತೆ. ಸೊ ನಾನು ಪ್ರತಿಯೊಂದು ನೋಟ್ಸ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ, ಯು ಡೋಂಟ್ ನೀಡ್ ಟು ವರಿ. ಸೊ ಹಾಗೆಯೇ ಇಲ್ಲಿ ಕರ್ನಲ್ ಇದೆಯಲ್ಲ, ಕರ್ನಲ್ನ ಚೂಸ್ ಮಾಡಿ ಯಾವ ಎನ್ವಾಮೆಂಟ್ ಪೈಥನ್ ಎನ್ವಾಮೆಂಟ್ನ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ ಅಂತಿದೆಯಲ್ಲ, ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೀವೇನು ಈ ಐಪೈ ಕರ್ನಲ್ ಚೂಸ್ ಮಾಡಿರ್ತೀರಲ್ಲ ಅದೇ ಕರ್ನಲ್ಲೇ ಸೆಲೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಈಗ ಲೆಟ್ ಮಿ ರೈಟ್ ಅ ಕಂಟೆಂಟ್. ಸೊ ಈಗ ನಾವು ಬರೀತಾ ಇರೋದು ಮೊದಲನೇದಾಗಿ ಸೊ ಪೈಥನ್ನ ಮಾಡ್ಯೂಲ್ 1. ಓಕೆ, ಸೊ ಪೈಥನ್ನ ಮಾಡ್ಯೂಲ್ 1. ಈ ಮಾಡ್ಯೂಲ್ 1ನಲ್ಲಿ ನಾನು ಫೋಕಸ್ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಒಂದು ವೇರಿಯೇಬಲ್ಸ್. ಓಕೆ, ಸೊ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್. ಓಕೆ, ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್. ಸೊ ಹಾಗಾದರೆ ಈ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್ ಅಂತ ಹೇಳೋದಕ್ಕೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ನ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಿಮಗೆ ಎಲ್ಲಿ ನಿಮಗೆ ಗೊತ್ತಾಗೋದಿಲ್ವೋ ಅಲ್ಲಿ ಯು ಕ್ಯಾನ್ ಸ್ಟಾಪ್ ಮೀ. ಆ್ಯಂಡ್ ಆಲ್ಸೋ ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಯಾವಾಗ ನಾನು ಲೈವ್ ಬರಬೇಕು ಅಂತ ಅನಿಸುತ್ತೋ ಆವಾಗ ಜಸ್ಟ್ ಮೆನ್ಷನ್ ಮಾಡಿ, ನಾನು ಡೆಫಿನೆಟಾಗಿ ಲೈವ್ನ ಕನೆಕ್ಟ್ ಆಗಿ ಇಫ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದೋಸ್ ಡೌಟ್ಸ್ ಆಯಿತಾ. ಸೊ ಹಾಗೇ ಸೊ ಜಸ್ಟ್ ಅ ಸೆಕೆ. ಓಕೆ, ಸೊ ಈಗ ನೋಡಿ ನಾವು ನಾರ್ಮಲಾಗಿ ವೇರಿಯೇಬಲ್ಸ್ನ ಮಾತಾಡಬೇಕಾದ್ರೆ ನಿಮ್ಗೆಲ್ಲರಿಗೂ ಕೂಡ ಯೂಶಲ್ ಆಗಿ ಈ ಕ್ರಿಕೆಟ್ನ ಐಡಿಯಾ ಇರುತ್ತೆ. ಸೊ ಹಾಗಾಗಿ ನಾನು ಈ ಜನರಿಗೆ ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಸೊ ಇದೊಂದು ಕ್ರಿಕ್ ಬಸ್, ಕರೆಕ್ಟಾ? ಈ ಕ್ರಿಕ್ ಬಸ್ಸಿಗೆ ಹೋದರೆ ನಾವು ಆ್ಯಸ್ ಸೂನ್ ಆಸ್ ನೀವು ಯಾವುದೇ ಒಂದು ಪ್ಲೇಯರ್ ಲಿಸ್ಟ್ಗೆ ಹೋದರೂ ಕೂಡ ನಿಮಗೆ ನೋಡಿ ಫಾರ್ ಎಕ್ಸಾಂಪಲ್ ಐರ್ಲೆಂಡ್ ಆ್ಯಂಡ್ ಇಂಡಿಯಾ ಈ ಒಂದು ಪೇಜ್ ಇದೆಯಲ್ಲ, ಇಲ್ಲಿ ನೋಡಿ ಸ್ಕೋರ್ ಕಾರ್ಡಿಗೆ ಹೋಗ್ತೀನಿ. ಇಲ್ಲಿ ಟಿಮ್ ಟೆಕ್ಟ ರನ್ಸ್ ಎಷ್ಟು, ಬಾಲ್ಸ್ ಎಷ್ಟು, ಫೋರ್ಸ್ ಎಷ್ಟು. ಸಿಮಿಲರ್ ಇಂಡಿಯಾ ಇನ್ನಿಂಗ್ಸ್ ಬಂದಾಗ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಕಿಶನ್. ಸೊ ಈ ಥರ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ವ್ಯಾಲ್ಯೂಸ್ ಅನ್ನೋದಿದೆ. ಸೊ ಇವಾಗ ನೋಡಿ ಈ ಕಾರ್ಡ್ ಏನಿದೆ ಅಲ್ಲ, ಸೇಮ್ ಎಕ್ಸಾಕ್ಟ್ ಕಾರ್ಡ್ನ ನಾವೇನಾದರೂ ಪೈಥನಲ್ಲಿ ಡಿಸೈನ್ ಮಾಡ್ತಿದ್ದೀವಿ ಅಂದಾಗ ಯಾವ ರೀತಿ ಬರುತ್ತೆ, ಕರೆಕ್ಟಾ? ಸೊ ಥಿಂಕ್ ಒಂದು ವೇರಿಯೇಬಲ್ ಏನಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಶೋ ಯು ದಸ್ ಆಯಿತಾ. ಸೊ ಈಗ ವೇರಿಯೇಬಲ್ ಅಂದರೆ ಏನು ಅನ್ನೋದು ಕ್ವಶನ್ ಅಲ್ಲ. ಈಗ ನಾನೇನು ಹೇಳ್ತೀನಿ ಅಂತಂದರೆ ಒಂದು ಬಾಕ್ಸ್ ಆಯಿತಾ. ಲೆಟ್ ಮಿ ಟೇಕ್ ಒನ್ ಸಿಂಪಲ್ ಬಾಕ್ಸ್ ಆಯಿತಾ. ಇದು ನನ್ನ ಬಾಕ್ಸ್. ಈ ಬಾಕ್ಸಲ್ಲಿ ನಾನು ಹೇಳ್ತೇನೆ, ಓಕೆ ಜಸ್ಟ್ ಅ ಸೆಕೆಂಡ್. ಈ ಬಾಕ್ಸಲ್ಲಿ ನಾನು ಪ್ಲೇಯರ್ ನೇಮ್ ಅಂತ ಬರೀತೀನಿ ಆಯಿತಾ. ಇದು ಪ್ಲೇಯರ್ ನೇಮ್. ಸರಿ, ಈ ಪ್ಲೇಯರ್ ನೇಮ್ ಬಾಕ್ಸಲ್ಲಿ ಏನು ಕಂಟೈನ್ ಇದೆ ಅಂತಂದರೆ ಅಥವಾ ಏನಿದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಐ ಲೈಕ್ ವಿರಾಟ್ ಕೊಹ್ಲಿ. ಸೊ ಹಾಗಾಗಿ ಐ ವಿಲ್ ಜಸ್ಟ್ ಸೆ ಅಥವಾ ಓಕೆ ಬೆಸ್ಟ್ ಈ ಥರ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಕ್ಲಾರಿಟಿ. ಸೊ ನಾನು ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಔಟ್. ಇವಾಗ ನಾರ್ಮಲಾಗಿ ಇವಾಗ ಕ್ರಿಕ್ ಬಸ್ ನೋಡಿದ್ವಲ್ಲ, ಕ್ರಿಕ್ ಬಸ್ಸಲ್ಲಿ ಏನಾಯಿತು, ಪ್ಲೇಯರ್ ನೇಮ್ ಅಂತ ಹೇಳಿಬಿಟ್ಟು ಪ್ಲೇಯರ್ ನೇಮಿಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿರ್ತೀವಿ, ಕರೆಕ್ಟಾ?
ಇದರಲ್ಲಿ ನಾನು ವಿರಾಟ್ ಅಂತ ಹೇಳ್ತೀನಿ, ಆಯಿತಾ. ಸೊ ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ. ಸಿಮಿಲರ್ಲಿ ರನ್ಸ್ ಅಂತ ಬಂದಾಗ ರನ್ಸಲ್ಲಿ ಒಂದು ಕಾಲಮ್ ಇರುತ್ತೆ. ರನ್ಸಲ್ಲಿ ಈ ವಿರಾಟ್ ಕೊಹ್ಲಿಗೆ ಎಷ್ಟು ರನ್ಸ್ ಅಸೈನ್ ಆಗಿದೆ. ಸೊ ಇಟ್ ಕಂಟೈನ್ಸ್ ಮೇ ಬಿ ಅರೌಂಡ್ 16,000 ರನ್ಸ್, ರೈಟ್. ಹಾಗೆಯೇ ಆವ್ರೇಜ್ ಎಷ್ಟು ಅಂತ ನಾವು ಕೇಳಿದಾಗ ಆವ್ರೇಜಲ್ಲಿ ವಿರಾಟ್ ಕೊಹ್ಲಿ ಹೆಸರಿಗೆ ಎಷ್ಟು ಆವ್ರೇಜ್ ಅಂದರೆ ಮೇ ಬಿ ಅರೌಂಡ್ 58.07 ಸಮಥಿಂಗ್, ಇಷ್ಟು ಆವ್ರೇಜ್ ಇದೆ, ಕರೆಕ್ಟಾ. ಸೊ ನಾವೇನಪ್ಪ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಂಡ್ರೆ, ಈಗ ಲೆಟ್ಸ್ ಸೇ ದಿಸ್ ಇಸ್ ಯುವರ್ ಬಾಕ್ಸ್. ನೀವು ಈ ಬಾಕ್ಸ್ ಒಳಗಡೆ, ಈ ಬಾಕ್ಸ್ ಒಂದು ಪ್ಲೇಯರ್ ನೇಮ್ ಆದರೆ, ಆಯಿತಾ, ಈ ಬಾಕ್ಸ್ನ ನಾನು ಪ್ಲೇಯರ್ ನೇಮ್ ಅಂತೀನಿ. ಓಕೆ, ಇಮ್ಯಾಜಿನ್ ಈ ಬಾಕ್ಸ್ ಅನ್ನೋದು ಒಂದು ಪ್ಲೇಯರ್ ನೇಮ್, ಆಯಿತಾ. ಈ ಪ್ಲೇಯರ್ ನೇಮ್ ಈ ಬಾಕ್ಸ್ ಆದರೆ ಈ ಬಾಕ್ಸ್ ಒಳಗಡೆ ಏನಿದೆ ಅಪ್ಪ ಅಂತಂದರೆ, ಆ ಬಾಕ್ಸ್ ಒಳಗಡೆ ವಿರಾಟ್ ಕೊಹ್ಲಿ ಇದೆ, ಆಯಿತಾ. ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ, ರೈಟ್. ಸೊ ಪೈಥನಲ್ಲಿ ಒಂದು ವೇರಿಯಬಲ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ವೆರಿ ಸಿಂಪಲ್, ವೇರಿಯಬಲ್ ನೇಮ್. ಓಕೆ, ವೇರಿಯಬಲ್ ನೇಮ್ ಇಸ್ ಈಕ್ವಲ್ ಟು ನೀವು ಅಂದ್ಕೊಂಡಿರುವಂತಹ ವ್ಯಾಲ್ಯೂ, ಆಯಿತಾ. ನೀವು ಅಂದ್ಕೊಂಡಿರೋಂಥ ವ್ಯಾಲ್ಯೂ, ಇದನ್ನೇ ನಾವು ವೇರಿಯಬಲ್ಸ್ ಅಂತ ಕರಿತೀವಿ ಅಷ್ಟೆ, ಆಯಿತಾ. ಇದರಲ್ಲಿ ನಿಮಗೆ ಯಾವುದೇ ಥರದ ನೋ ಫಾರ್ಮ್ಸ್, ನೋ ಡಿಕ್ಲರೇಷನ್, ಜಸ್ಟ್ ಅ ವ್ಯಾಲ್ಯೂ, ಅಷ್ಟೇ ಸಿಂಪಲ್, ಆಯಿತಾ. ಒಂದು ವೇರಿಯಬಲ್ನ ಹೇಗೆ ಡಿಫೈನ್ ಮಾಡ್ತೀವಿ, ಈ ಥರ ಒಂದು ವೇರಿಯಬಲ್ ನೇಮ್ನ ಕೊಡ್ತೀವಿ, ಆ ನೇಮ್ಗೆ ವ್ಯಾಲ್ಯೂ ಅಂತ ಕೊಡ್ತೀವಿ. ಈಗ ನೀವು ಈ ಕ್ರಿಕ್ಬಸ್ ಅಂದರೆ ರಿಯಲ್ ಟೈಮಲ್ಲಿ ಎಲ್ಲಿರುತ್ತಪ್ಪ ಅಂದರೆ, ಸಂಜು ಸ್ಯಾಮ್ಸನ್ ಅನ್ನೋದು ಒಂದು ಬ್ಯಾಟರ್. ಈ ಬ್ಯಾಟರ್ ಅನ್ನೋ ವೇರಿಯಬಲ್ಗೆ ನಾನು ಸಂಜು ಸ್ಯಾಮ್ಸನ್ನ ಅಸೈನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ. ಸಿಮಿಲರ್ಲಿ ಅಭಿಷೇಕ್ ಶರ್ಮಾ ರನ್ಸ್ ಎಷ್ಟಿದೆ ಅಪ್ಪ ಅಂತಂದರೆ, ಎಷ್ಟು ಕಂಟೈನ್ ಇದೆ, 0 ಅನ್ನೋದು ಕಂಟೈನ್, ಆಯಿತಾ. ಸೊ ಹಾಗಾದರೆ ಬ್ಯಾಕ್ ಎಂಡಲ್ಲಿ ಹಿಂಗಿರುತ್ತೆ. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ, ಲೆಟ್ ಮಿ ಕ್ರಿಯೇಟ್ ಒನ್ ಕಂಪ್ಲೀಟ್ ಪ್ರೊಫೈಲ್, ಆಯಿತಾ. ಒಂದಷ್ಟು ವೇರಿಯಬಲ್ನ ಡಿಸೈನ್ ಮಾಡ್ತೀನಿ. ಸೊ ಈ ವೇರಿಯಬಲಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಹೇಗೆ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ, ಆಯಿತಾ. ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಇಲ್ಲಿ ಮಾರ್ಕ್ ಡೌನ್ ಅಂತಿದೆಯಲ್ಲ, ನನಗೆ ಮಾರ್ಕ್ ಡೌನ್ ಬೇಡ, ಐ ವಾಂಟ್ ಇಟ್ ಆಸ್ ಅ ಪೈಥನ್. ಸೊ ಅದಕ್ಕೆ ಪೈಥನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನು ಡಿಫೈನ್ ಮಾಡ್ತೀನಿ ಅಂದರೆ, ನಾನೊಂದು ಕ್ರಿಕೆಟ್ ಕಾರ್ಡ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ರಿಕೆಟ್ ಕಾರ್ಡ್, ಪ್ಲೇಯರ್ ಪ್ರೊಫೈಲ್ ಕಾರ್ಡ್ ಅಥವಾ ಕ್ರಿಕೆಟ್ ಕಾರ್ಡ್ ಏನಿದೆ. ಸೊ ಇವಾಗ ಪ್ಲೇಯರ್ ನೇಮ್ ಏನಪ್ಪ ಅಂತಂದರೆ, ನಾನು ನೋಡಿ ಈ ಥರ ಡಿಫೈನ್ ಮಾಡ್ಕೊಳ್ತೀನಿ. ಸೊ ಪ್ಲೇಯರ್ ನೇಮ್ ಏನಪ್ಪ ಅಂತ ಹೇಳಿದ್ರೆ, ನಾನು ಪ್ಲೇಯರ್ ನೇಮ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಅಂತ ಹಾಕ್ತೀನಿ. ಓಕೆ, ವಿರಾಟ್ ಕೊಹ್ಲಿ ಅಂತ ಹಾಕ್ತೀನಿ. ಸಿಮಿಲರ್ಲಿ ಏಜ್ ಏನಪ್ಪ ಅಂತ ಹೇಳಿದ್ರೆ, ಏಜ್ ಬಂದುಬಿಟ್ಟು ಸಪೋಸ್ 35 ಅಂತ ಹಾಕ್ತಾ ಇದ್ದೀನಿ, ಆಯಿತಾ. ಸೊ ಇಲ್ಲಿ ನಾನು ಯು ಡೋಂಟ್ ನೀಡ್ ಅ ಕೋಟ್ ಇಲ್ಲಿ, ಆಯಿತಾ. ಹಾಗೆಯೇ ಏಜ್ ಆಯಿತು. ಸೊ ಬ್ಯಾಟಿಂಗ್ ಆವ್ರೇಜ್ ಏನಪ್ಪ ಅಂತಂದಾಗ, ಸೊ ಲೆಟ್ಸೆ ಇಲ್ಲಿ ನಾ ಹೇಳ್ತೀನಿ ಅರೌಂಡ್ ಸಮ್ 58.07 ಸಮಥಿಂಗ್, ಈ ಥರ ಒಂದು ರ್ಯಾಂಡಮ್ ಹೇಳ್ತೀನಿ. ಈಸ್ ಈ ಕ್ಯಾಪ್ಟನ್? ಈಗ ಆ್ಯಕ್ಚುಲಿ ಅಲ್ಲ, ಕ್ಯಾಪ್ಟನ್ ಅಲ್ಲ, ರೈಟ್. ಸೊ ಕ್ಯಾಪ್ಟನ್ ಕೂಡ ಅಲ್ಲ. ಸೊ ಹಾಗಾಗಿ ನಾನು ಕ್ಯಾಪ್ಟನ್ನ ಫಾಲ್ಸ್ ಅಂತ ಹಾಕ್ತೀನಿ, ಆಯಿತಾ. ಸೊ ಹಾಗೇ ಜರ್ಸಿ ನಂಬರ್ನ ಕೇಳ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಜರ್ಸಿ ನಂಬರ್ ಏನು ಅಂತ. ಸೊ ಗೊತ್ತಿಲ್ಲ ಅಂದರೆ ಗೊತ್ತಿದೆ, ಜಸ್ಟ್ ಕಮೆಂಟ್ ಹಾಕಿ ಯಾವುದು ಜರ್ಸಿ ನಂಬರ್ ಅಂತ. ಎಲ್ಲರಿಗೂ ಗೊತ್ತಿರತ್ತೆ, ಜಸ್ಟ್ ಐಮ್ ಕಿಡಿಂಗ್. ಸೊ 18, ಆಯಿತಾ. ಸೊ ಇದು 18. ಇವಾಗ ಇದನ್ನು ಇನಿಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇನಿಷಿಯೇಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಔಟ್ಪುಟ್ ಬಂದಿಲ್ಲ. ಇದನ್ನು ನಾವು ಸೆಲ್ ಅಂತ ಕರಿತೀವಿ ಇನ್ ಜನರಲ್ ಆಗಿ, ಆಯಿತಾ. ಈ ಸೆಲ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಾನು ಇದು ಏನಾಗುತ್ತೆ ಅಂತಂದರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಪೈಥನ್ ಫೈಲ್ ಕಂಪ್ಲೀಟ್, ಈಗ ಫಾರ್ ಎಕ್ಸಾಂಪಲ್ ಇದೇ ಕಂಟೆಂಟ್ನ ನಾನು ಕಾಪಿ ಮಾಡ್ಕೊಳ್ತೀನಿ, ಆಯಿತಾ. ಇದೇ ಕಂಟೆಂಟ್ನ ಕಾಪಿ ಮಾಡಿಕೊಂಡು ಸಪೋಸ್ ಇಲ್ಲಿ main.py ಇದೆಯಲ್ಲ, main.py ಬೇಡ, ಐ ಡೋಂಟ್ ವಾಂಟ್ ಟು ಟಚ್ ದಟ್. ಫಾರ್ ಎಕ್ಸಾಂಪಲ್ ನ್ಯೂ ಫೈಲ್ ಇಲ್ಲಿ ಹೋಗ್ಬಿಟ್ಟು ನಾನು ಹೇಳ್ತೀನಿ ಏನಂತ, test.py ಅಂತ ಒಂದು ಜಸ್ಟ್ ನಾರ್ಮಲ್ ಒಂದು ಟೆಸ್ಟ್ ಫೈಲ್ ಕ್ರಿಯೇಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ತೀನಿ. ಈಗ ಇದನ್ನು ಸೇವ್ ಮಾಡಿ ಟರ್ಮಿನಲ್ಗೆ ಹೋಗಿ ನಾನಿಲ್ಲಿ ಪೈಥಾನ್ 3 ಆ್ಯಂಡ್ ಇಲ್ಲಿ test.py ಅಂತ ರನ್ ಮಾಡೋ ಬದಲಿಗೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಈ ಥರ ಸೆಲ್ ವೈಸ್ ಕ್ರಿಯೇಟ್ ಮಾಡಿಕೊಂಡು ನಾನು ಇಲ್ಲೇ ಶಿಫ್ಟ್ ಎಂಟರ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ನಿಮಗೆ ಏನು ಕಂಟೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದು ಫಾರ್ ಅ ಪ್ರಾಕ್ಟೀಸ್ ಪರ್ಪಸ್ ಇದೊಂದು ಬೆಸ್ಟ್
ಟೂಲ್ ಆಗಿರುತ್ತೆ, ಅಂದರೆ ನೋಟ್ಬುಕ್ಸ್ ವೇ ಆಫ್ ಪ್ರಾಕ್ಟೀಸಿಂಗ್. ಆಯಿತಾ? ಸೊ ಪ್ಲೇಯರ್ ಕಾರ್ಡ್ ಆಯಿತು, ಇದೆಲ್ಲ ಓಕೆನಪ್ಪ. ಸೊ ಇವಾಗ ನಾವೇನು ಮಾಡಿದ್ವಿ, ಪ್ಲೇಯರ್ ನೇಮ್ ಅಂತ ಹಾಕಿದೆ, ವಿರಾಟ್ ಕೊಹ್ಲಿ ಅಂತ ಬಂತು, ಎಲ್ಲ ಓಕೆ. ಇವಾಗ ಹೇಗೆ ವ್ಯಾಲ್ಯೂನ ರಿಟ್ರೀವ್ ಮಾಡ್ಕೊಳ್ಳೋದು ಅಲ್ವಾ? ಸೊ ವ್ಯಾಲ್ಯೂನ ರಿಟ್ರೀವ್ ಮಾಡ್ಕೊಳ್ಳೋದು ಅಂತ ಬಂದಾಗ ನಾ ಹೇಳ್ತೀನಿ, ಈಗ ಪ್ರಿಂಟ್. ಓಕೆ, ಪ್ರಿಂಟ್. ಸೊ ನನಗೆ ನೇಮ್ ಬೇಕು. ಆಯಿತಾ? ನಾನು ಡಿಸೈನ್ ಮಾಡಿರೋದಿದೆ. ಸೊ ಲೆಟ್ ಮಿ ಶೋ ಯು ದ್ಯಾಟ್, ಸೊ ದ್ಯಾಟ್ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಅಂದರೆ ಡಿಸೈನಿಗೋಸ್ಕರ ನಾನು ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಜರ್ಸಿ ನಂಬರ್, ಇದನ್ನು ಜಸ್ಟ್ ಈ ಥರ ಹಾಕಿ ಇನಿಷಿಯಲೈಸ್ ಮಾಡ್ಕೊಳ್ತೀನಿ. ಆಯಿತಾ? ಡನ್. ನೋಡಿ, ಈ ಪ್ಲೇಯರ್ ಪ್ರೊಫೈಲ್ ಕಾರ್ಡಲ್ಲಿ ಇದು ಈಗ ನಮಗೆ ಈ ಲೈನೆಕ್ಸಲ್ಲಿ 2D ಹೇಗನೋ ಹಾಗೆ ವಿಂಡೋಸ್ ಅಂತ ಬಂದಾಗ ವಿಜುವಲ್ ಹೇಗೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗೆಯೇ ಲೈನೆಕ್ಸಲ್ಲಿ 2D ಇರುತ್ತೆ. ಸೇಮ್ ವೇ ಇಲ್ಲೂ ಕೂಡ ಅಷ್ಟೇ. ನೋಡಿ, ನೀವೇನಾದರೂ ಒಂದು ಸ್ಟ್ರೀಮ್ ಲೈಟ್ ಅಪ್ಲಿಕೇಶನ್ನು ಅಥವಾ ಒಂದು ರೆಸ್ಟ್ API ಅಥವಾ ಒಂದು ಫ್ರಂಟ್ ಎಂಡ್ ಜಾವಾ ಸ್ಕ್ರಿಪ್ಟ್ ಈ ಥರ ಅಪ್ಲಿಕೇಶನಲ್ಲಿ ಸೇಮ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದು, ಆದರೆ ಇನ್ ಅ ವೆರಿ ಗುಡ್ ಫಾರ್ಮ್ಯಾಟ್. ಬಟ್ ರೈಟ್ ನೌ ಯು ಆರ್ ಸ್ಟೋರಿಂಗ್ ಇಟ್ ಇನ್ ಅ ನಾರ್ಮಲ್ ಸ್ಟ್ರಿಂಗ್ ಫಾರ್ಮ್ಯಾಟ್, ಅಷ್ಟೇನೇನು ಇಲ್ಲ. ಆಯಿತಾ? ಇದರಲ್ಲಿ ನೇಮು ವಿರಾಟ್ ಕೊಹ್ಲಿ, ಏಜ್ 35, ಆವ್ರೇಜ್ 58, ಇಸ್ ಕ್ಯಾಪ್ಟನ್ ಫಾಲ್ಸ್, ಜರ್ಸಿ ನಂಬರ್ 18 ಅಂತ. ಸೊ ಇದು ನಿಮ್ಮ ಔಟ್ಪುಟ್. ಆಯಿತಾ? ನಾವೇನು ಮಾಡಿದ್ವಿ, ವೇರಿಯೇಬಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ, ವೇರಿಯೇಬಲ್ಸ್ನ ಕ್ರಿಯೇಟ್ ಮಾಡಿಕೊಂಡು ಈ ವೇರಿಯೇಬಲ್ನ ಕಾಲ್ ಮಾಡ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿವಿಜುವಲಾಗಿ ಕಾಲ್ ಮಾಡಿದ್ರು ಅಷ್ಟೇ. ನೋಡಿ, ಪ್ರಿಂಟ್ ಆಫ್ ನನಗೇನು ಬೇಕು, ಪ್ಲೇಯರ್ ನೇಮ್ ಬೇಕು. ಆಯಿತಾ? ಸೊ ಪ್ಲೇಯರ್ ನೇಮ್ ಏನಪ್ಪ ಅಂತಂದರೆ, ಪ್ಲೇಯರ್ ನೇಮ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ. ಸೊ ಇದೇ ಥರ ಕಾಲ್ ಮಾಡೋದಂದರೆ ಬೇಸಿಕಲಿ ಐ ಆಮ್ ಕಾಲಿಂಗ್ ದಟ್ ಗಾಯ್. ಓಕೆ, ನಾನು ಪ್ಲೇಯರ್ ಅಂತ ಕರೆದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಕಾಲ್ ಆಗ್ತದೆ ಅಂತ ಅರ್ಥ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಇವಾಗ ನಾವೇನು ಮಾಡ್ತೀವಿ, ಇನ್ ಜನರಲ್ ಆಗಿ ವಿರಾಟ್ ಕೊಹ್ಲಿಗೆ ಒಂದು ನಿಕ್ ನೇಮ್ ಕೊಟ್ಟಿರ್ತೀವಿ, ಕರೆಕ್ಟಾ? ಸೊ ವಿರಾಟ್ ಕೊಹ್ಲಿಗೆ ನಾರ್ಮಲ್ ಆಗಿ ಏನಂತ ಕರಿತೀವಿ, ಕಿಂಗ್ ಅಂತ ಕರಿತೀವಿ, ರೈಟ್? ಸೊ ಕಿಂಗ್ ಆಫ್ ಕ್ರಿಕೆಟ್. ಸೊ ನಾನು ಕಿಂಗ್ ಆಫ್ ಕ್ರಿಕೆಟ್ ಅಂತ ಹಾಕಿದಾಗ ಆ ಕಿಂಗ್ ಆಫ್ ಕ್ರಿಕೆಟ್ ಅನ್ನೋ ನಿಕ್ ನೇಮ್ಗೆ ನಾನೇನು ಮಾಡ್ತೀನಿ, ವಿರಾಟ್ ಕೊಹ್ಲಿನ ಅಸೈನ್ ಮಾಡ್ತೀನಿ. ಆಯಿತಾ? ವಿರಾಟ್ ಕೊಹ್ಲಿನ ಅಸೈನ್ ಮಾಡಿದೆ, ರೈಟ್? ಇವಾಗ ನಾನು ವೆನ್ ಎವರ್ ಐ ಕಾಲ್ ಅ ಕಿಂಗ್ ಆಫ್ ಕ್ರಿಕೆಟ್ ಐ ನೀಡ್ ಟು ಪ್ರಿಂಟ್, ಅಥವಾ ಕಿಂಗ್ ಆಫ್ ಕ್ರಿಕೆಟ್ ಶುಡ್ ಪ್ರಿಂಟ್ ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ. ಸೊ ಹಾಗಾದರೆ ಹೆಂಗೆ ಕಾಲ್ ಮಾಡ್ತೀರಾ, ಪ್ರಿಂಟ್ ಆಫ್ ಈ ವೇರಿಯೇಬಲ್ ನೇಮ್ ಏನಿದೆ, ಈ ವೇರಿಯೇಬಲ್ ನೇಮ್ನ ಇಲ್ಲಿ ಕಾಲ್ ಮಾಡಿದ್ರೆ ಈ ಥರ ಬರುತ್ತೆ. ಆಯಿತಾ? ಇವಾಗ ಇದೇ ವೇರಿಯೇಬಲ್ ನೇಮ್ನ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾನೇನು ಮಾಡ್ತೀನಿ, 2 ಕೋಟ್ ಹಾಕಿಬಿಟ್ಟು ಐ ಆಮ್ ಕಾಲಿಂಗ್, ಓಕೆ, ಐ ಆಮ್ ಕಾಲಿಂಗ್ ಕಿಂಗ್ ಆಫ್ ಕ್ರಿಕೆಟ್ ಅನ್ನೋದಕ್ಕೆ ನಾ ಹೇಳ್ತೀನಿ ಇಲ್ಲಿ, ಓಕೆ, ಐ ಆಮ್ ಕಾಲಿಂಗ್ ಅಂತ ಹೇಳಿಬಿಟ್ಟು ಇಲ್ಲಿ ಕಾಮ ಹಾಕಿ ನಾನು ಈ ಕಿಂಗ್ ಆಫ್ ಕ್ರಿಕೆಟ್ನ ಇಲ್ಲಿ ಪ್ಲೇಸ್ ಮಾಡಿ ಎಂಟರ್ ಮಾಡಿದಾಗ ಇಲ್ಲಿ ಹೇಳ್ತೆ ಐ ಆಮ್ ಕಾಲಿಂಗ್ ವಿರಾಟ್ ಕೊಹ್ಲಿ. ಬಟ್ ನಾನು ಕಾಲ್ ಮಾಡ್ತಿರೋದಲ್ಲಿ ಕಿಂಗ್ ಆಫ್ ಕ್ರಿಕೆಟ್ನ, ಕರೆಕ್ಟ್? ಸೊ ಕಿಂಗ್ ಆಫ್ ಕ್ರಿಕೆಟ್ ಅನ್ನೋ ಒಂದು ವ್ಯಾಲ್ಯೂ ಅಲ್ಲಿ ಅಥವಾ ವೇರಿಯೇಬಲಲ್ಲಿ ನನ್ನ ವಿರಾಟ್ ಕೊಹ್ಲಿ ಅನ್ನೋ ಒಂದು ವ್ಯಾಲ್ಯೂ ಸ್ಟೋರ್ ಆಗಿದೆ ಅಂತ ಹೇಳ್ತೇನೆ. ಓಕೆನಾ? ಸೊ ಹಾಗೇನೆ ಇನ್ ಜನರಲ್ ಆಗಿ ಈಗ ನಾನು ಇಲ್ಲಿ ಡಿಫೈನ್ ಮಾಡಿದ್ನಲ್ಲ, ಸೊ ಈ ವೇರಿಯೇಬಲಲ್ಲಿ ಏನೇನು ಡಿಫೈನ್ ಮಾಡೋದು, ಈ ಥರ ಡಬಲ್ ಕೋಟ್ ಕೊಟ್ಬಿಟ್ಟು ಏನಾದರೂ ಕಂಟೆಂಟ್ನ ನೀವು ಬರೆದಿದ್ರೆ ಇದನ್ನು ನಾವೇನಂತ ಕರಿತೀವಿ ಗೊತ್ತಾ, ಇದನ್ನು ಟೆಕ್ಸ್ಟ್, ಬೇಸಿಕಲಿ ಟೆಕ್ಸ್ಟ್ ಅಂತ ಹೇಳ್ತೀವಿ. ಆದರೆ ಈ ಟೆಕ್ಸ್ಟ್ ಅಥವಾ ನಂಬರ್ ಆಫ್ ಸ್ಟ್ರಿಂಗ್ ಅಥವಾ ನಂಬರ್ ಆಫ್ ಕ್ಯಾರೆಕ್ಟರ್ಸ್ನ ನಾವೇನು ಕರಿತೀವಲ್ಲ ಅದನ್ನು ನಾವು ವಿ ಕಾಲ್ ಇಟ್ ಆಸ್ ಅ ಸ್ಟ್ರಿಂಗ್. ಓಕೆ, ವಿ ಕಾಲ್ ಇಟ್ ಆಸ್ ಅ ಸ್ಟ್ರಿಂಗ್. ಅದೇ ರೀತಿ ಏಜ್ ಈಕ್ವಲ್ ಟು 35, ಜಸ್ಟ್ 35 ಅಂತ ಹಾಕಿದ್ದೀನಿ. ಹಂಗಂದ್ರೆ ಏನು, ಇದೊಂದು ಹೋಲ್ ನಂಬರ್ ಅಲ್ವಾ, ಕರೆಕ್ಟಾ? ಇದೊಂದು ಹೋಲ್ ನಂಬರ್ ಅಲ್ವಾ. ಈ ಹೋಲ್ ನಂಬರ್ ಅಂತ ಬಂದಾಗ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ, ಇದನ್ನು ವಿ ಕಾಲ್ ಇಟ್ ಆಸ್, ಓಕೆ, ಇದನ್ನು ವಿ ಕಾಲ್ ಇಟ್ ಆಸ್, ಓಕೆ, ವಿ ಕಾಲ್ ಇಟ್ ಆಸ್ ಇಂಟೀಜರ್. ಓಕೆ, ಇಂಟೀಜರ್ ಅಥವಾ ಇಂಟ್ ಅಂತ ಕೂಡ ಕರಿತೀವಿ. ಆಯಿತಾ? ಇಂಟೀಜರ್. ಅದಾದಮೇಲೆ ಬ್ಯಾಟಿಂಗ್ ಆ್ಯಾವ್ರೇಜ್. ಈ ಬ್ಯಾಟಿಂಗ್ ಆ್ಯಾವ್ರೇಜಲ್ಲಿ ಈಗ ಇದನ್ನು ನಾವೇನಂತ ಕರಿತೀವಿ ಇನ್ ಜನರಲ್ ಆಗಿ, ಡೆಸಿಮಲ್ ನಂಬರ್ ಅಂತ ಅಲ್ವಾ. ಸೊ ಹಂಗಂದ್ರೆ ಏನು ಡೆಸಿಮಲ್ ನಂಬರ್ ಅಂತಂದರೆ, ಸೊ ಡೆಸಿಮಲ್ ನಂಬರ್ ಇದನ್ನು ನಾವು ಪೈಥಾನಲ್ಲಿ ಏನಂತ ಕರಿತೀವಿ ಅಂದರೆ ಫ್ಲೋಟ್ ಅಂತ ಕರಿತೀವಿ ಅಷ್ಟೆ. ಆಯಿತಾ? ಇದನ್ನು ಫ್ಲೋಟ್ ಅಂತ ಕರಿತೀವಿ. ಆಯಿತಾ? ಫ್ಲೋಟ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಈ ಥರ ಫ್ಲೋಟ್ ಅಂತ ಹಾಕ್ತೀವಿ. ಇಲ್ಲಿ ಇಂಟೀಜರ್ ಅಂತ ಬಂದಾಗ INT ಅಂತ ಹಾಕ್ತೀವಿ, ಸ್ಟ್ರಿಂಗ್ ಅಂತ ಹಾಕ್ತೀವಿ. ಆಮೇಲೆ ಇಲ್ಲಿ ಇಸ್ ಕ್ಯಾಪ್ಟನ್ ಫಾಲ್ಸ್ ಅಂತ ಹಾಕಿದ್ದೀನಿ. ಅಂದರೆ ಅರ್ಥ ಹೌದಾ ಅಲ್ವಾ, ಎಸ್ ಆರ್ ನೋ. ಎಸ್ ಅಂತ ಬಂದಾಗ ಒಂದು ಟ್ರೂ ಆರ್ ಫಾಲ್ಸ್,
ಆಯಿತಾ. ಈಗ ಎಸ್ ಆರ್ ನೋ ಅನ್ನೋದಕ್ಕೆ ಇದನ್ನು ನಾವೇನು ಪೈಥಾನ್ ಟರ್ಮಿನಾಲಜಿಯಲ್ಲಿ ಎಸ್ ಆರ್ ನೋ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವೇನಂತ ಕರಿತೀವಿ ಅಂದರೆ ಬೂಲಿಯನ್, ಅಂದರೆ ಎರಡೇ ಆಪ್ಷನ್. ಆಯಿತಾ, ವಿ ಆರ್ ಕಾಲಿಂಗ್ ಇಟ್ ಆಸ್ ಬೂಲಿಯನ್ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಇದನ್ನು ನಾವು ಬೂಲ್ ಅಂತ ಕೂಡ ಕರಿತೀವಿ. ಆಯಿತಾ, ಅದಾದಮೇಲೆ ಎಗೇನ್ ಜರ್ಸಿ ನಂಬರ್. ಸೊ ಇಲ್ಲೇನು ಇಟ್ಸ್ ಅನದರ್ ಇಂಟೀಜರ್ ಅಷ್ಟೇ. ಇದೊಂದು ಮತ್ತೊಂದು ಇಂಟೀಜರ್ ಅಂತ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟಾ, ಮತ್ತೊಂದು ಇಂಟೀಜರ್. ಸೊ ಇದನ್ನೇ ನಾವು ಬರೀ ಅಂದರೆ ನಾವು ನೋಡಿ ಈಗಾಗಲೇ ನಮಗೇನು ವೇರಿಯಬಲ್ ಅಂದರೆ ಏನು ಅಂತ ಗೊತ್ತಾಗೋಯ್ತು. ಆ್ಯಂಡ್ ಅದೇ ರೀತಿ ಇದರಲ್ಲಿ ಸ್ಟ್ರಿಂಗ್ ಅಂದರೆ ಏನು, ಹೋಲ್ ನಂಬರ್ ಅಂದರೆ ಇಂಟೀಜರ್ ಅಂತ ಕರಿತೀವಿ, ಡೆಸಿಮಲ್ ನಂಬರ್ ಅಂದರೆ ಫ್ಲೋಟ್ ಅಂತ ಕರಿತೀವಿ, ಈಸ್ ಕ್ಯಾಪ್ಟನ್ ಫಾಲ್ಸ್ ಅಂತ ಅಂದರೆ ಲೈಕ್ ಫಾಲ್ಸ್ ಟ್ರೂ ಆರ್ ಫಾಲ್ಸ್ನ ನಾವು ಬೂಲಿಯನ್ ವ್ಯಾಲ್ಯೂ ಅಂತ ಕರಿತೀವಿ. ಜರ್ಸಿ ನಂಬರ್ ಅನ್ನೋದನ್ನ ಅಂದರೆ ಈ 18 ಈ ನಂಬರ್ ಅನ್ನೋದನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಈಗ ನಾವು ರೆಗ್ಯುಲರ್ ನಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ಲ್ಯಾಂಗ್ವೇಜ್ನ ಕಲಿಬೇಕು ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಕಲಿತಾ ಇದ್ದೀನಿ ಅಥವಾ ತೆಲುಗು, ತಮಿಳ್ ಅಥವಾ ಇಂಗ್ಲೀಷ್, ರಷ್ಯಾ ಏನಾದರೂ ಆಗಿರಲಿ. ಸೊ ಈ ಥರ ಲ್ಯಾಂಗ್ವೇಜಸ್ನ ಕಲಿತಾಗ ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಅದರದೇ ಆದಂತಹ ಒಂದು ನಂಬರ್ ಸಿಸ್ಟಮ್ ಇರುತ್ತೆ, ಅದರದೇ ಆದಂತಹ ಒಂದು ಲಿಟ್ರೇಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆ ಹೇಗೆ ಈ ವರ್ಣಮಾಲೆ ಇದೆಯೋ ಹಾಗೆ ತೆಲುಗಲ್ಲೂ ಕೂಡ ಒಂದು ವರ್ಣಮಾಲೆ ಸಿಸ್ಟಮ್ ಇರುತ್ತೆ. ಸೊ ಅಲ್ಲಿ ಒಂಥರ ಕರಿತೀವಿ, ಇಲ್ಲಿ ಒಂಥರ ಕರಿತೀವಿ. ಆ್ಯಂಡ್ ಅದೇ ಥರ ನಂಬರ್ಸ್ಗಳು ಕೂಡ ಇರುತ್ತೆ. ಸೊ ಹಾಗೆಯೇ ನಾವು ಮಾತಾಡೋ ವಿಧಾನ ಹೇಗಿರುತ್ತೋ ಹಾಗೆಯೇ ಇಲ್ಲೂ ಕೂಡ ಪೈಥಾನಲ್ಲಿ ಏನಪ್ಪ ಅಂತಂದರೆ ನಾವು ಪೈಥಾನ್ಗೆ ಅರ್ಥ ಆಗೋ ರೀತಿ ನಾವು ಮಾತಾಡಬೇಕು. ಸೊ ಪೈಥಾನ್ಗೆ ಹೇಗೆ ಅರ್ಥ ಆಗುತ್ತೆ? ಸೊ ಈಗ ನನ್ನ ಸ್ಟ್ರಿಂಗ್ ಅಂತಂದರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ 35 ಅಂದರೆ ಒಂದು ಇಂಟೀಜರ್, ಒಂದು ನಂಬರ್ ಅನ್ನೋದನ್ನ ಹೋಲ್ ನಂಬರ್ ಇದ್ದರೆ ಅದನ್ನು ನಾವು ಇಂಟೀಜರ್ ಅಂತ ಕರಿತೀವಿ. ಬ್ಯಾಟಿಂಗ್ ಆವ್ರೇಜ್ ಈಗ ಫಾರ್ ಎಕ್ಸಾಂಪಲ್ 58 ಥರ ಡೆಸಿಮಲ್ ಪಾಯಿಂಟ್ಸ್ಗಳಿದ್ರೆ ಅದನ್ನ ಫ್ಲೋಟ್ ಅಂತ ಕರಿತೀವಿ ಪೈಥಾನಲ್ಲಿ. ಟ್ರೂ ಆರ್ ಫಾಲ್ಸ್ ಅಂತ ಬಂದರೆ ಅದನ್ನ ಬೂಲಿಯನ್ ಅಂತ ಕರಿತೀವಿ. ಈ ಥರ ಡಿಫ್ರೆಂಟ್ ಡೇಟಾ ಟೈಪ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನೂ ತುಂಬ ಇದ್ದಾವೆ. ಆಯಿತಾ, ನಾವು ಹೋಗ್ತಾ ನಾವು ಬರೀತೀವಿ. ಆಯಿತಾ, ಇದನ್ನೇ ಡೇಟಾ ಟೈಪ್ಸ್ ಅಂತ ಬಂದಾಗ. ಸೊ ಹಾಗೇನೆ ಇದು ನಿಮಗೆ ಈಗ ಆಲ್ರೆಡಿ ವೇರಿಯೇಬಲ್ಸ್ ಅಂದರೆ ಏನು ಅಂತ ಅರ್ಥ ಆಗಿದೆ. ಸೊ ಹಾಗಾದರೆ ನಾವು ಈ ಲೆಸನ್ 2 ಅಲ್ಲಿ ನಾನೇನು ಮಾತಾಡ್ತಿದ್ದೀನಿ ಅಂತಂದರೆ ವಿಲ್ ಫೋಕಸ್ ಮೋರ್ ಆನ್ ಬೇಸಿಕ್ ಡೇಟಾ ಟೈಪ್ಸ್. ಏನೇನೆಲ್ಲ ಡೇಟಾ ಟೈಪ್ಸ್ ಇದ್ದಾವೆ ಅಂತ. ಸೊ ನಾ ಹೇಳ್ತೀನಿ ಇದನ್ನು. ಸೊ ಇಲ್ಲಿ ನಾನು ಐ ವಿಲ್ ಕನ್ವರ್ಟ್ ದಿಸ್ ಇಂಟು ಮಾರ್ಕ್ಡೌನ್. ಆಯಿತಾ, ಬೇಸಿಕ್ ಬೇಸಿಕ್ ಡೇಟಾ ಟೈಪ್ಸ್. ಏನಪ್ಪ ಬೇಸಿಕ್ ಡೇಟಾ ಟೈಪ್ಸು? ಆಯಿತಾ, ಏನಪ್ಪ ಬೇಸಿಕ್ ಡೇಟಾ ಟೈಪ್ಸು? ಮೊದಲನೇದಾಗಿ ನಾನು ಹೇಳಿದೆ, ಮೊದಲನೇದಾಗಿ ನಮಗೆ ಬೇಕಾಗಿರೋದು ಫಸ್ಟ್ ಒನ್ ವಿಲ್ ಬಿ ಆಲ್ವೇಸ್ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಆಯಿತಾ, ಸ್ಟ್ರಿಂಗ್. ಅದಾದಮೇಲೆ ಇದು ಬೇಸಿಕ್ ಡೇಟಾ ಟೈಪ್ಸ್. ಆಯಿತಾ, ಇನ್ನೂ ಅಡ್ವಾನ್ಸ್ ಡೇಟಾ ಟೈಪ್ಸ್ ಕೂಡ ಇದ್ದಾವೆ, ಅದನ್ನು ಮಾತಾಡೋಣ ಮುಂದೆ ಹೋಗ್ತಾ. ಇನ್ನೊಂದು ಬಂದುಬಿಟ್ಟು ಇಂಟೀಜರ್ ಅಂತ ಹೇಳ್ತೀವಿ. ಆಯಿತಾ, ಇಂಟೀಜರ್ ಅಂತ ಹೇಳ್ತೀವಿ. ಮೂರನೇದು ಬಂದುಬಿಟ್ಟು ನಮಗೆ ಫ್ಲೋಟ್ ಅಂತ ಹೇಳ್ತೀವಿ. ಆಯಿತಾ, ಫ್ಲೋಟ್ ಅಂತ ಹೇಳ್ತೀವಿ. ನಾಲ್ಕನೇದು ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವಾಗಲೇ ಬೂಲಿಯನ್ ಅಂತ ಹೇಳ್ತೀನಿ. ಐದನೇದು ಬಂದುಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಇವಾಗ ಬೂಲಿಯನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನನ್ ಅಂತ. ಆಯಿತಾ, ನನ್ನ ಅಂದರೆ ಏನು ಅಂತ ಮಾತಾಡ್ತೀನಿ. ಸೊ ಜಸ್ಟ್ ನನ್ನ ಅಂತ ಹೇಳ್ತಾ ಇದ್ದೀನಿ ಇವಾಗ. ಆಯಿತಾ, ಇವಾಗ ಒಂದೊಂದಾಗೆ ನೋಡೋದಾದರೆ ಸ್ಟ್ರಿಂಗ್ ಅಂದರೆ ಏನಪ್ಪ? ಆಯಿತಾ, ಸೊ ಲೆಟ್ಸ್ ಕನ್ಸಿಡರ್ ಓನ್ಲಿ ಒನ್ ಡೇಟಾ ಟೈಪ್ ಫಸ್ಟ್. ಆಯಿತಾ, ಸ್ಟ್ರಿಂಗ್. ಸೊ ಇದನ್ನು ಈವನ್ ನಿಮಗೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಐ ಪ್ರಿಫರ್ಡ್ ದಿಸ್ ಪೈಥಾನ್ IPyY ಕರ್ನಲ್ಸ್ ಎಲ್ಲ. ಆಯಿತಾ, ಹಾಗೆಯೇ ಈಗ ನೋಡಿ ನಾನು ಪ್ಲೇಯರ್ ನೇಮ್. ಆಯಿತಾ, ಪ್ಲೇಯರ್ ನೇಮ್. ಸೊ ಪ್ಲೇಯರ್ ನೇಮ್ ಈಕ್ವಲ್ ಟು ನಾ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ರಜತ್ ಪಟಿದಾರ್ ಅಂತ ಹಾಕ್ತೀನಿ. ಕರೆಕ್ಟಾ? ಆಯಿತಾ, ರಜತ್ ಪಟಿದಾರ್ ಅಂತ ಹಾಕ್ತೀನಿ. ಸಪೋಸ್ ಟೀಮ್ ಟೀಮ್ ಈಕ್ವಲ್ ಟು ನಾ ಹೇಳ್ತೀನಿ RCB ಅಂತ ಹಾಕ್ತೀನಿ. ಕರೆಕ್ಟಾ? ಆಮೇಲೆ ನಿಕ್ ನೇಮ್ ಏನು ಕೊಟ್ಟಿದ್ದೀವಿ ನಾವು? ನಿಕ್ ನೇಮ್ ಈಕ್ವಲ್ ಟು ನಾವು ರಾಪ ಅಂತ ಕೊಟ್ಟಿದ್ದೀವಿ. ಕರೆಕ್ಟಾ? ಹಾಗೆಯೇ ನಾನು ಹೇಳ್ತೀನಿ ಹೋಮ್ ಗ್ರೌಂಡು. ಹೋಮ್ ಗ್ರೌಂಡ್ ಬಂದುಬಿಟ್ಟು ಅವ್ರದ್ದು UP ಅಲ್ಲ, UP ಅಂತ ಹಾಕ್ತೀನಿ. ಸದ್ಯಕ್ಕೆ ನಾನು ಬ್ಯಾಂಗ್ಳೂರು ಅಂತ ಹಾಕ್ತೀನಿ ನಾನು. ಆಯಿತಾ, ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ, ಸೊ ನಾನು ಜಸ್ಟ್ ಬೆಂಗಳೂರು ಅಂತ ಅಥವಾ ಹೆಂಗೆ ಬೇಕಾದರೂ ಹಾಕಿ ಬೆಂಗಳೂರು ಅಂತ ಹಾಕ್ತೀನಿ. ಆಯಿತಾ, ಈ ಥರ ಹಾಕಿದ್ದೀನಿ. ಸೊ ಇವಾಗ ಒಂದು ಸ್ಟ್ರಿಂಗ್ ಅಂತ ಬಂದಾಗ ಈ ಸ್ಟ್ರಿಂಗಲ್ಲಿ ನಾನೇನು ಮಾಡ್ತೇನೆ, ಪ್ಲೇಯರ್ ನೇಮ್ ಅಂತ ಹೇಳಿ ರಜತ್ ಪಟಿದಾರ್ನ ಸ್ಟೋರ್ ಮಾಡ್ತಿದ್ದೀನಿ, ಟೀಮ್ ಅಂತ ಹೇಳಿ RCB ಅಂತ ಹಾಕ್ತಿದ್ದೀನಿ, ನಿಕ್ ನೇಮ್ ಅಂತ ಹೇಳಿ ರಾಪ ಅಂತ ಹಾಕ್ತಿದ್ದೀನಿ, ಹೋಮ್ ಗ್ರೌಂಡ್ ಅಂತ ಹೇಳಿ ಬೆಂಗಳೂರು ಅಂತ ಹಾಕ್ತಿದ್ದೀನಿ. ಸೊ
ಇವಾಗ ನಾನು ಫಾರ್ ಎಕ್ಸಾಂಪಲ್ ಈಗ ಅದೇ ರೀತಿ ಇದು ಪ್ಲೇಯರ್ ನೇಮ್ 1 ಅಂತ ಹಾಕ್ತೇನೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಾನೇನಾದರೂ ಪ್ಲೇಯರ್ ನೇಮ್ 2 ಅಂತ ಹಾಕಿ, ಸೊ ಪ್ಲೇಯರ್ ನೇಮ್ 2 ಅಂತ ಹಾಕಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೇಳ್ತೀನಿ ಕೆ ಎಲ್ ರಾಹುಲ್ ಅಂತ ಹಾಕ್ತೇನೆ. ಆಯಿತಾ? ಕೆ ಎಲ್ ರಾಹುಲ್ ಅಂತ. ಇವಾಗ ಸಪೋಸ್ ನಾನೇನಾದರೂ ಡಬಲ್ ಕೋಟ್ ಬಿಟ್ಬಿಟ್ಟು ನಾನೇನಾದರೂ ಸಿಂಗಲ್ ಕೋಟ್ ಹಾಕಿದ್ರೆ ವರ್ಕ್ ಆಗುತ್ತಾ? ಎಸ್, ವರ್ಕ್ ಆಗುತ್ತೆ. ಇವಾಗ ನಾನೇನಾದರೂ ಇಫ್ ಐ ಕಾಲ್ ದಿಸ್ ಪ್ಲೇಯರ್ ನೇಮ್ 2 ಅಲ್ಲ, ಸೊ ನೋಡಿ ಆಟೋಮೆಟಿಕಾಗಿ ಕೆ ಎಲ್ ರಾಹುಲ್ನ ಪ್ರಿಂಟ್ ಮಾಡುತ್ತೆ. ರೈಟ್? ಸೊ ಈಗ ಸಿಂಗಲ್ ಕೋಟ್ ಕೂಡ ವರ್ಕ್ ಆಗುತ್ತೆ, ಡಬಲ್ ಕೋಟ್ ಕೂಡ ವರ್ಕ್ ಆಗುತ್ತೆ, ಕೆಲವೊಮ್ಮೆ ಟ್ರಿಪಲ್ ಕೋಟ್ ಕೂಡ ವರ್ಕ್ ಆಗುತ್ತೆ. ಅದು ಯಾವಾಗ ಬರುತ್ತೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಫಾರ್ ನೌ ಯು ಡೋಂಟ್ ನೀಡ್ ಟು ವರಿ, ಫೋಕಸ್ ಆನ್ ದ ಸ್ಟ್ರಿಂಗ್ ಪಾರ್ಟ್. ಸೊ ಸ್ಟ್ರಿಂಗ್ ಅಂದರೆ ಏನಪ್ಪ? ವೆರಿ ಸಿಂಪಲ್, ಇಷ್ಟೇ, ಇನ್ನೇನು ಇಲ್ಲ ಸ್ಟ್ರಿಂಗಲ್ಲಿ. ಏನು ಸ್ಟ್ರಿಂಗಲ್ಲಿ? ಒಂದು ವೇರಿಯಬಲ್ಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗ್ರೂಪ್ ಆಫ್ ಸ್ಟ್ರಿಂಗ್ಸ್ನ ಎನಿ ಟೆಕ್ಸ್ಟ್ ಅಥವಾ ಎನಿಥಿಂಗ್ ಇನ್ಸೈಡ್ ಅ ಕೋಡ್. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಸಪೋಸ್ ಇಲ್ಲಿ ಇಟ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಪ್ಲೇಯರ್ ನಂಬರ್ 2 ಆಯಿತಾ? ಈಗ ಟೀಮ್ ಈಕ್ವಲ್ ಟು ಆಯಿತಾ? ಟೀಮ್ ಈಕ್ವಲ್ ಟು ನಾ ಹೇಳ್ತೀನಿ ಇಲ್ಲಿ ನಾನು ಏನಂತೀನಿ 18 ಅಂತ ಹಾಕ್ತೀನಿ, ಈ ಥರ 18 ಅಂತ ಹಾಕ್ತೀನಿ ಏನಾದರೂ. ಆಯಿತಾ? ಇವಾಗ ಏನಾಗುತ್ತೆ ಗೊತ್ತಾ, ಈ ಥರ ನೀವೇನೇ ಆಗಲಿ ಡಬಲ್ ಕೋಟ್ ಒಳಗಡೆ ಏನಾದರೂ ನೀವು ಟೈಪ್ ಮಾಡಿದ್ರೆ ಇದೆಲ್ಲ ಕೂಡ ಸ್ಟ್ರಿಂಗ್ ಆಗೇ ಕನ್ವರ್ಟ್ ಆಗುತ್ತೆ. ನೀವು ಕೇಳ್ಬೋದು 18 ಅನ್ನೋದೊಂದು ಇಂಟೀಜರ್ ಅಲ್ವಾ, ಯಾಕೆ ಅದು ಇಂಟೀಜರ್ ಆಗಿಲ್ಲ ಅಂತಂದರೆ, ಬಿಕಾಸ್ ನಾವು ಒಂದು ಸ್ಟ್ರಿಂಗ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ಎನಿಥಿಂಗ್ ಇನ್ಸೈಡ್ ದ ಕೋಟ್. It might be text, it might be integer, it might be number, anything. Those are all will become string ಅಷ್ಟೇ. ಹೆಂಗಪ್ಪ ಕನ್ಫರ್ಮ್ ಮಾಡ್ಕೊಳ್ತೀರಾ? ಸೊ ನಾನು ಸ್ಟ್ರಿಂಗ್ ಅಂತ ಹೇಳ್ತಾ ಇದ್ದೀನಿ, ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ತೀರಾ? ಸೊ ಪೈಥಾನ್ ಅನ್ನೋದು ಡೈನಮಿಕಲಿ ಟೈಪ್ಡ್ ಪ್ರೋಗ್ರಾಮ್. ಸೊ ಹಾಗಾಗಿ ನೀವು ಇದರ ಡೇಟಾ ಟೈಪ್ಸ್ಗಳನ್ನ ವೆರಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಹೇಗೆ ಅಂದರೆ ಟೈಪ್ ಆಫ್ ಪ್ಲೇಯರ್ 2 ಅಂತ ಕೊಡಿ. ಈಗ ನೋಡಿ ಇಲ್ಲಿ ಹೇಳುತ್ತೆ ಸ್ಟ್ರಿಂಗ್ ಅಂತ ಹೇಳುತ್ತೆ, STR ಅಂತಂದರೆ ಸ್ಟ್ರಿಂಗ್ ಅಂತ. ಅದೇ ರೀತಿ ಟೈಪ್ ಆಫ್ ನಾ ಹೇಳ್ದೆ ಇಲ್ಲಿ ಈ ಟೀಮ್ ಈಕ್ವಲ್ ಟು 18 ಅಂತ ಕೊಟ್ಟೆ. ನಮಗೆ ಆವಾಗಲೇ ನಾನು ಹೇಳಿದ ಪ್ರಕಾರ ಅದು ಇಂಟ್ ಆಗಿರಬೇಕಿತ್ತು, ಆದರೆ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇದು ಸ್ಟ್ರಿಂಗ್ ಆಗ್ತಾ ಇದೆ. ನಾನೇನು ಹೇಳಿದೆ, ಸ್ಟ್ರಿಂಗ್ ಅಂದರೆ ಏನೇ ಆಗಲಿ ಎನಿಥಿಂಗ್, ಎನಿ ಕಂಟೆಂಟ್ ವಿಚ್ ಇಸ್ ಇನ್ಸೈಡ್ ದ ಕೋಟ್ ಆರ್ ಆಲ್ವೇಸ್ ಸ್ಟ್ರಿಂಗ್ಸ್ ಅಂತ ಹೇಳ್ತಾನೆ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಸ್ಟ್ರಿಂಗ್ ಆಯ್ತಲ್ಲ, ಈಗ ನೆಕ್ಸ್ಟ್ ಏನು ಮಾಡೋಣ, ಇಂಟೀಜರ್ ಅರ್ಥ ಮಾಡ್ಕೊಬೇಕಲ್ವಾ. ಹಂಗಂದ್ರೆ ಇಂಟೀಜರ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಲೆಟ್ಸ್ ಗೋ ವಿತ್ ಮಾರ್ಕ್ ಡೌನ್. ಎರಡನೇದು ಇಂಟೀಜರ್ ಆಯಿತಾ? ಎರಡನೇದು ಬಂದ್ಬಿಟ್ಟು ಇಂಟೀಜರ್. ಸೊ ನಾವು ಗೋ ಬ್ಯಾಕ್. ಈಗ ಇಂಟೀಜರ್ ಅಂದರೆ ಏನು? ಹೋಲ್ ನಂಬರ್ಸ್ ಅಂದರೆ ಸಿ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಮ್ಯಾಚ್ ಪ್ಲೇಡ್ ಎಷ್ಟು ಆಯಿತಾ? ಮ್ಯಾಚ್ ಪ್ಲೇಡ್. ಸೊ ಈ ಥರ ಬರ್ತಾ ಇದೆ ಅಂತಂದಾಗ ನೋಡಿ, ಇದು ಮಾರ್ಕ್ ಡೌನಲ್ಲಿ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಈ ಥರ ಪೈಥಾನ್ಗೆ ಕನ್ವರ್ಟ್ ಮಾಡ್ಕೊಬೇಕಷ್ಟೆ. ಸೊ ಮ್ಯಾಚಸ್ ಪ್ಲೇಡ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ನಾನೊಂದು 55 ಮ್ಯಾಚಸ್ ಅಂತ ಕೊಡ್ತೀನಿ. ಸೊ ಸಿಮಿಲರ್ಲಿ ಎಷ್ಟು ಸೆಂಚುರೀಸ್ ಅಂತ ಹಾಕೋಣ. ಸೊ ಸೆಂಚುರೀಸ್ ಈಕ್ವಲ್ ಟು ಸಪೋಸ್ ಒಂದು 10 ಸೆಂಚುರೀಸ್ ಹೊಡೆದಿರ್ತಾನಲ್ವ ಎಲ್ಲ ಸೇರಿಸಿದ್ರೆ. ಓಕೆ. ಸೊ ಅದೇ ರೀತಿ ಸಿಕ್ಸಸ್ ಎಷ್ಟು? ಐ ಥಿಂಕ್ ಈ ಸರಿ ರಜತ್ ಪಟೇಲ್ ಹೈಯರ್ ಸಿಕ್ಸಸ್ ಹೊಡೆದಿದ್ದಾರೆ ಅನ್ಸುತ್ತೆ, ಲೈಕ್ RCB ಇದ್ರ ಮೇಲೆ ನೋಡ್ಕೊಂಡ್ರೆ ಅಲ್ವಾ. ಸೊ ಸಿಕ್ಸಸ್ ಹಿಟ್ ಬಂದುಬಿಟ್ಟು ನಾನೊಂದು 100 ಅಂತ ಕೊಡ್ತೀನಿ. ಆಯಿತಾ? ಸೊ ಹಾಗೆಯೇ ಎಕಾನಮಿ ರೇಟ್ ಬರಲ್ಲ, ಜರ್ಸಿ ನಂಬರ್. ಸೊ ಜರ್ಸಿ ನಂಬರ್ ಆದರೂ ಕೊಡಿ, ಇಲ್ಲ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ನಾನು ಜರ್ಸಿ ನಂಬರ್ ಸದ್ಯಕ್ಕೆ ನಾನು ಲೈಕ್ ನಾನು 18 ಅಂತ ಕೊಟ್ಟಿರ್ತೇನೆ. ಫಾರ್ ನೌ ಐ ಆಮ್ ನಾಟ್ ರಿಮೆಂಬರಿಂಗ್, ಸಾರಿ. ಸೊ ಇದಾದಮೇಲೆ ಎಂಟರ್. ಸೊ ಇವಾಗ ನಾನು ಇಂಟೀಜರ್ ಸ್ಟೋರ್ ಮಾಡಿದೆ. ಇವಾಗ ಇಫ್ ಐ ಕಾಲ್ ದಿಸ್ ಮ್ಯಾಚ್ ಪ್ಲೇಡ್ ಆಯಿತಾ, ಈ ಮ್ಯಾಚ್ ಪ್ಲೇಡ್ನ ಕಾಲ್ ಮಾಡಿದಾಗ 55 ಅಂತಲೇ ಬರುತ್ತೆ. ಸೊ ಏನು ಇದ್ರ ಟೈಪ್? ಈ ಮ್ಯಾಚ್ ಪ್ಲೇಡ್ ಅನ್ನೋ ಒಂದು ವೇರಿಯಬಲ್ನ ಟೈಪ್ ಏನಪ್ಪ ಅಂತ ಕೇಳಿದ್ರೆ ಟೈಪ್ ಆಫ್ ಮ್ಯಾಚ್ ಪ್ಲೇಡ್ ಅಂತ ಹಾಕಿ ಇಂಟ್ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಮ್ಯಾಚ್ ಪ್ಲೇಡ್ನ ನಾನೇನಾದರೂ ಕೋಟಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇದೇ ಟೈಪ್ ಆಫ್ ಮ್ಯಾಚ್ ಪ್ಲೇಡ್ ಏನಾಗುತ್ತೆ, ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗಿಬಿಡತ್ತೆ. ರೈಟ್? ನಾನು ಸೆಲ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ, ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೇಮ್ ವೇರಿಯಬಲ್ ಬಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್ಗಳನ್ನ ಅಥವಾ ಮಲ್ಟಿಪಲ್ ವ್ಯಾಲ್ಯೂಸ್ಗಳನ್ನ ಅಸೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋಸ್ ಈಗ ಓಕೆ, ಈಗ ನೋಡಿ, ಈಗ ಮ್ಯಾಚಸ್ ಪ್ಲೇಡ್ ಅಲ್ಲ, ನಾ ಹೇಳ್ತೀನಿ ಲೆಟ್ಸ್ ಸೇ ಇದು ಮ್ಯಾಚಸ್ ಪ್ಲೇಡ್ ಅಂತ ಅಂದ್ಕೊಳ್ಳೋಣ. ಆಯಿತಾ? ಸೊ ಲೆಟ್ಸ್ ಸೇ ಈ ಥರ ಕೊಟ್ಟಿರ್ತೀನಿ. ಓಕೆ, ಮ್ಯಾಚಸ್ ಅಂಡರ್ಸ್ಕೋರ್ ಪ್ಲೇಡ್.
ಸರಿ, ಈ ಥರ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ವೇರಿಯೇಬಲ್ಗೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಿಸ್ ವಿಲ್ ಬಿ ಮೈ ಆಬ್ಜೆಕ್ಟ್ ಅಂತ ಅಂದ್ಕೊಳ್ಳೋಣ. ಆಯಿತಾ, ದಿಸ್ ವಿಲ್ ಬಿ ಮೈ ಆಬ್ಜೆಕ್ಟ್. ಇವಾಗ ಈ ಆಬ್ಜೆಕ್ಟ್ಗೆ ನಾನು ಏನಂತ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀನಿ ಇಲ್ಲಿ 55 ಅಂತ. ಸಪೋಸ್ 55 ಅಂತ ಸ್ಟೋರ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಇಲ್ಲೇನಾಗತ್ತೆ, ಇದೇನಿದೆಲ್ಲ, ಒಂದು ಸೆಕೆಂಡ್, ಓಕೆ, ಇದನ್ನು ಡಿಲೀಟ್ ಮಾಡಿ. ಇದನ್ನು ಈ ಥರ ನಾನು ಏನಾದರೂ ಡ್ರಾ ಮಾಡಿದ್ರೆ ಸೊ 55 ಕನೆಕ್ಟ್ ಆಗಿರುತ್ತೆ. ಸೊ ಈಗ ಈ 55 ಅನ್ನೋದು ನಾನೇನಾದರೂ ಸಿಂಗಲ್ ಕೋಟಲ್ಲಿ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ 55, ಓಕೆ, ಇದು ನನ್ನ 55, ಈ ಥರ ಸಿಂಗಲ್ ಕೋಟಲ್ಲಿ ನಾನು ಕೊಟ್ಟಿಲ್ಲ. ಇವಾಗ ಏನಾಗುತ್ತೆ, ಈ ಆಬ್ಜೆಕ್ಟ್ ಏನಿದೆಯಲ್ಲ ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಆಯಿತಾ, ಸೊ ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಸರಿ, ಇದು ಆಬ್ಜೆಕ್ಟ್ ಅಂತ ಗೊತ್ತಾಯಿತು ನಿಮಗೆ, ಹಿಂಗೆ ಕನೆಕ್ಟ್ ಆಗಿದೆ. ಇವಾಗ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿದಾಗ ಹಿಂಗೆ ಕ್ರಿಯೇಷನ್ ಆಗಿತ್ತು. ಇವಾಗ ಏನಾಗುತ್ತೆ, ಈ 55 ಓಕೆ ಹಿಂಗಿದೆ. ಫಾರ್ ಎಕ್ಸಾಂಪಲ್ ನಾನು ಇದೇ ಮ್ಯಾಚ್ ಪ್ಲೇಡ್ ಅನ್ನೋ ಒಂದು ವೇರಿಯೇಬಲ್ಗೆ ನಾನೇನಾದರೂ 60 ಅಂತ ಅಸೈನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೇನು ಮಾಡುತ್ತೆ ಅಂತಂದರೆ ಇದನ್ನು ಬಿಟ್ಬಿಟ್ಟು ಇದಕ್ಕೆ ಲಿಂಕ್ ಅಟ್ಯಾಚ್ ಆಗಿಬಿಡುತ್ತೆ. ಅದಕ್ಕೆ ವೇರಿಯೇಬಲ್ ಅನ್ನೋದು ಯೂನಿಕ್ ಆಗಿರಬೇಕು. ಅರ್ಥ ಆಯ್ತಾ? ಇರೋದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಇವಾಗ ಅದೇ ರೀತಿ ನಾನೇನು ಮಾಡಿದೆ, ಇವೆಲ್ಲ ಈ ಥರ ನಾನು ಸಿಂಗಲ್ ನಂಬರ್ ಕೊಟ್ಟಿದ್ರೆ ಇದೆಲ್ಲ ಏನಾಗುತ್ತೆ, ಇದೆಲ್ಲ ಇಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಬಿಕಾಸ್ ಇವೆಲ್ಲ ಯಾವುದೇ ರೀತಿ ಕೋಡ್ ಕೊಟ್ಟಿಲ್ಲ ನಾನು. ಇದು ಕೂಡ ಇಂಟ್ ಆಗುತ್ತೆ ಆ್ಯಂಡ್ ಇದು ಕೂಡ ಇಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಕೂಡ ಇಂಟ್ ಆಗುತ್ತೆ. ಸಪೋಸ್ ಇದೇ ಆಬ್ಜೆಕ್ಟ್ಗೆ ನಾನೇನಾದರೂ ಡಬಲ್ ಕೋಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋಣ ಅಲ್ವಾ? ಸೊ ಡಬಲ್ ಕೋಟ್ ಅಂತ ಬಂದಾಗ ಇದೇನಾಗುತ್ತೆ, ಎಸ್ ಮ್ಯಾಚ್ ಪ್ಲೇಡ್ನ ನಾನು ಎಕ್ಸಿಕ್ಯೂಷನ್ ಮಾಡಿದಾಗ ಈ ವೇರಿಯೇಬಲ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಇಂಟ್ ಇರೋ ಬಂದ್ಬಿಟ್ಟು str ಆಗುತ್ತೆ, ಅಂದರೆ ಸ್ಟ್ರಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಹಾಗೇ ಗೋ ಬ್ಯಾಕ್. ಈ ಥರ ನಾವು ಒಂದು ಇಂಟೀಜರ್ಸ್ಗಳನ್ನ ಕ್ರಿಯೇಟ್ ಮಾಡುವಾಗ ಯಾವುದೇ ರೀತಿ ಕೋಡ್ ಕೊಡಬಾರ್ದು. ಒಂದು ಹೋಲ್ ನಂಬರ್ ಆಗಿರಬೇಕು, ಯಾವುದೇ ರೀತಿಯಾದಂತಹ ಡೆಸಿಮಲ್ ನಂಬರ್ನ ಕೊಡಬಾರ್ದು. ಸೊ ಇಂಟೀಜರ್ ಅಂತ ಬಂದಾಗ ಸೊ ನಮಗೆ ಮೇಯ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನು, ಇದು ಹೋಲ್ ನಂಬರ್ ಇರುತ್ತೆ. ಆಯಿತಾ? ಹೋಲ್ ನಂಬರ್ ಇರುತ್ತೆ ಆ್ಯಂಡ್ ಅದಾದಮೇಲೆ ಯಾವುದೇ ಥರದ ಡೆಸಿಮಲ್ಸ್ಗಳು ಇರೋದಿಲ್ಲ. ಸೊ ನೋ ಡೆಸಿಮಲ್ಸ್ ಅಂತ ಹೇಳ್ತೀನಿ. ರೈಟ್? ಸೊ ಡನ್. ಸೊ ಹೋಲ್ ನಂಬರ್ ಆ್ಯಂಡ್ ನೋ ಡೆಸಿಮಲ್ಸ್ ಅಂತ ಹೇಳ್ತೀನಿ. ಒಂದು ಸ್ಪೇಸ್ ಕೊಡಿ, ಡನ್. ಸೊ ಈಗ ಈ ಥರ ನಾವು ಇಂಟೀಜರ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಹಾಗಾದರೆ ಫ್ಲೋಟ್ ಅಂದರೆ ಏನಪ್ಪ? ಸೊ ಫ್ಲೋಟ್ ಅಂದರೆ ವೆರಿ ಸಿಂಪಲ್, ಏನಿಲ್ಲ. ಫ್ಲೋಟ್ ಅಂದರೆ ನೋಡಿ, ಇವಾಗ ಸಿಂಪಲಾಗಿ ಏನು ಗೊತ್ತಾ, ಇವಾಗ ನನ್ನ ಹತ್ರ ಏನಾದರೂ ಡೆಸಿಮಲ್ ಇದೆ ಅಂತ ಅಂದ್ಕೊಳ್ಳೋಣ. ಆಯಿತಾ? ಸೊ ಥರ್ಡ್ ಒನ್ ಬಂದುಬಿಟ್ಟು ಫ್ಲೋಟ್ ಅಲ್ಲ. ಸೊ ಥರ್ಡ್ ಒನ್ ಬಂದುಬಿಟ್ಟು ಫ್ಲೋಟು. ಈ ಫ್ಲೋಟಲ್ಲಿ ನಾ ಹೇಳ್ತೀನಿ ಏನಾದರೂ, ಆಯಿತಾ, ಡೆಸಿಮಲ್ ನಂಬರ್ಸ್ ಅಂದರೆ ಪಾಯಿಂಟ್ ಇದ್ದ ಶುರುವಾಗಿದ್ದರೆ, ಡೆಸಿಮಲ್ ನಂಬರ್ಸ್ ಇದ್ದರೆ ಅದನ್ನು ನಾವು ಫ್ಲೋಟ್ ಅಂತ ಕರೀತೀವಿ. ಹೆಂಗಪ್ಪ ಡೆಸಿಮಲ್ ನಂಬರ್ಸು? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಬ್ಯಾಟಿಂಗ್ ಆ್ಯಾವ್ರೇಜ್ ಈ ಥರದ್ದೆಲ್ಲ ಕೂಡ ನಾವು ಲೈಕ್ ಫ್ಲೋಟಲ್ಲೇ ನಾವು ಮಾಡಬೇಕಾಗಿ ಬರುತ್ತೆ. ಕರೆಕ್ಟಾ? ಸೊ ಬ್ಯಾಟಿಂಗ್ ಆ್ಯಾವ್ರೇಜ್ 48.04 ಅಂತ ಈ ಥರ ಜಸ್ಟ್ ಒಂದು ನಂಬರ್, ಆಯಿತಾ, 04. ಹಾಗೇ ನನಗೇನು ಸ್ಟ್ರೈಕ್ ರೇಟು ಇವೆಲ್ಲ ಕೂಡ ಯಾವಾಗಲೂ ಅಷ್ಟೇ ನೋಡಿ ನಿಮಗೆ ಫ್ಲೋಟಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 156.45 ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಅದೇ ರೀತಿ ಎಕನಾಮಿಕ್ ರೇಟ್, ಆಯಿತಾ. ಸೊ ಎಕಾನಮಿ, ಓಕೆ, ಎಕಾನಮಿ ರೇಟ್, ಕರೆಕ್ಟಾ? ಸೊ ಎಕಾನಮಿ ರೇಟ್ ಏನಾಗುತ್ತೆ, ಎಕಾನಮಿ ರೇಟ್ ಬಂದುಬಿಟ್ಟು 8.5 ಅಂತ ಹೇಳ್ತೀನಿ. ರೈಟ್? ಸೊ ಹೀಗೆ ನಾವು ಎಕ್ಸಿಕ್ಯೂಷನ್ ಮಾಡ್ತೀವಿ. ಸೊ ಇವೆಲ್ಲಪ್ಪ ಎಲ್ಲಿರುತ್ತೆ ಫ್ಲೋಟ್ಗಳು? ಇವಾಗ ಲೆಟ್ಸ್ ಸಪೋಸ್ ನಾನು ಬ್ರೇವ್ ಹೋಗ್ತೀನಿ ನೋಡಿ, ಈಗ ಇದು ಇಂಟೀಜರ್, ಇದು ಸ್ಟ್ರಿಂಗ್, ಆಯಿತಾ. ಇದು ಸ್ಟ್ರೈಕ್ ರೇಟಲ್ಲಿ ಬರೋದೆಲ್ಲ ಕೂಡ ನಿಮಗೆ ಫ್ಲೋಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಟ್ರೂ ಆರ್ ಫಾಲ್ಸ್ ಸಿಗಲ್ಲ ನಿಮಗೆ, ಅದನ್ನು ತೋರಿಸ್ತೀನಿ ಮತ್ತೆ ಯಾವಾಗಾದರೂ, ಆಯಿತಾ. ಸೊ ಆ ಥರ. ಸೊ ಈಗ ಇದನ್ನು ಎಗೇನ್ ನೀವು ಬ್ಯಾಟಿಂಗ್ ಆ್ಯಾವ್ರೇಜ್ನ ಕಾಲ್ ಮಾಡಿದಾಗ 48 ಪಾಯಿಂಟ್. ಈಗ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟೆಡ್ ಟು ನೋ ದ ಟೈಪ್ ಆಫ್ ದಿ ಬ್ಯಾಟಿಂಗ್ ಆ್ಯಾವ್ರೇಜ್, ಸೊ ದೆನ್ ಯು ವಿಲ್ ಗೆಟ್ ಟು ನೋ ಈ ಟೈಪ್ ಆಫ್ ಆ್ಯಾವ್ರೇಜ್ ಅನ್ನೋದು ಫ್ಲೋಟಲ್ಲಿ ಇರುತ್ತೆ. ಅಂದರೆ ನೀವು ಏನು ವ್ಯಾಲ್ಯೂ ಅಸೈನ್ ಮಾಡ್ತೀರಾ ಆ ವ್ಯಾಲ್ಯೂ ಪ್ರಕಾರ ಈ ಫ್ಲೋಟ್ ಚೇಂಜ್ ಆಗುತ್ತೆ. ಅಂದರೆ ಆ ಟೈಪ್ ಆಫ್ ದ ವ್ಯಾಲ್ಯೂ ಏನಿರುತ್ತೆ ಅದ್ರ ಮೇಲೆ ನಿಮ್ಮ ವೇರಿಯೇಬಲ್ನ ಟೈಪ್, ಅಂದರೆ ನಿಮ್ಮ ವೇರಿಯೇಬಲ್ನ ಡೇಟಾ ಟೈಪ್ ಚೇಂಜ್ ಆಗ್ತಾ ಹೋಗುತ್ತೆ, ಆಯಿತಾ. ಇದನ್ನು ನಾವು ಫ್ಲೋಟ್ ಅಂತ ಕರಿತೀವಿ. ಸೊ ಹಾಗಾದರೆ ಬೂಲಿಯನ್ ಅಂದರೆ ಏನಪ್ಪ? ಸೊ ವೆರಿ ಸಿಂಪಲ್, ಎಸ್ ಆರ್ ನೋ ಹೇಳ್ತೀವಲ್ಲ ಅದೇನೇ ಬೂಲಿಯನ್ ಅಷ್ಟೇ, ಇನ್ನೇನು ಇಲ್ಲ, ಆಯಿತಾ. ಸೊ ನೋಡಿ ಇವಾಗ ಬೂಲಿಯನ್ ಅಲ್ವಾ. ಸೊ ಬೂಲಿಯನ್ ಅಂತ, ಅಥವಾ ನಾನು ಈ ಕ್ಯಾಪ್ಸಲ್ಲಿ ಹಾಕ್ಕೊಂತೀನಿ.
ಸೊ ಬೂಲಿಯನ್ ಅಂತ ಹಾಕ್ಕೊಳ್ಳೋಣ. ಸರಿನಾ? ಈ ಬೂಲಿಯನ್ಗೆ ಮಾರ್ಕ್ಡೌನಲ್ಲಿ ಇಟ್ಕೊಳ್ಳೋಣ. ಸೊ ನೋಡಿ ಬೂಲಿಯನ್ನ ಇವಾಗ ಓಕೆ, ಇವಾಗ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ವ್ಯಾಲ್ಯೂ ನಾವು ಕ್ರಿಯೇಟ್ ಮಾಡುವಾಗ ಸಪೋಸ್ ಈಸ್ ಈ ಕ್ಯಾಪ್ಟನ್ ಆರ್ ನಾಟ್ ಅನ್ನೋದು, ಓಕೆ, ಈಸ್ ಈ ಕ್ಯಾಪ್ಟನ್ ಈಕ್ವಲ್ ಟು ಟ್ರೂ ಆರ್ ಫಾಲ್ಸ್, ಆಯಿತಾ? ಟ್ರೂ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಬೂಲಿಯನ್ನ ಡಿಫೈನ್ ಮಾಡುವಾಗ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನು ನಾವು ಹೇಳಲೇಬೇಕಾಗತ್ತೆ, ಆಯಿತಾ? ಟ್ರೂ ಆರ್ ಫಾಲ್ಸ್ ಅನ್ನೋದನ್ನು ನಾವು ಇದು ಮಾಡಲೇಬೇಕು. ಹಾಗೆಯೇ ಈಸ್ ಕ್ಯಾಪ್ಟನ್, ಹಾಗೆಯೇ ವಾಟ್ ಎಲ್ಸ್, ಲೆಟ್ಸ್ ಸೇ ಈಸ್ ಈ ಇಂಜರ್ಡ್, ಆಯಿತಾ? ಈಸ್ ಈ ಇಂಜರ್ಡ್, ಇಲ್ಲ ಫಾಲ್ಸ್. ಹಾಗೆಯೇ ಸಪೋಸ್ ಓವರ್ಸೀಸಾ ಅಲ್ವಾ ಅಂತ ಕೇಳೋಕ್ಕೆ, ಸೊ ಈಸ್ ಅ ಓವರ್ಸೀಸ್, ಓಕೆ, ಈಗ ಫಾಲ್ಸ್, ಈ ಥರ. ಸೊ ಈ ಥರ ಟ್ರೂ ಆರ್ ಫಾಲ್ಸ್ ನೋಡಿ, ಟ್ರೂ ಆರ್ ಫಾಲ್ಸ್ ಅಂತ ಬಂದಾಗ ನಾನು ಈ ಥರ ಟ್ರೂ ಅಂದರೆ ಫುಲ್ ಒಂದೇ ಕೇಸಲ್ಲಿ ಟ್ರೂ ಬರೆಯೋದು, ಆ್ಯಂಡ್ ಅದೇ ಸ್ಮಾಲ್ ಟ್ರೂ ಮತ್ತು ಸ್ಮಾಲ್ ಫೇಲ್ಸಿ, ಇನ್ನು ಸ್ಮಾಲ್ ಕೇಸಲ್ಲಿ ಬರೆದ್ರೆ ನೋ, ಅದು ವರ್ಕ್ ಆಗಲ್ಲ. ಸೊ ಆಲ್ವೇಸ್ ಯು ಹ್ಯಾವ್ ಟು ಗೋ ವಿತ್ ದಿಸ್ ಮೆಥಡ್ ಓನ್ಲಿ. ಆ್ಯಂಡ್ ಇದನ್ನೇ ಬೂಲಿಯನ್ ಅಂತ ಕರಿತೀವಿ. ಇಫ್ ಫಾರ್ ಎಕ್ಸಾಂಪಲ್ ಟೈಪ್ ತಿಳ್ಕೊಬೇಕಾ, ಟೈಪ್ ಆಫ್, ಓಕೆ, ಟೈಪ್ ಆಫ್ ಏನು, ಇಸ್ ಕ್ಯಾಪ್ಟನ್ ಏನು, ಕ್ಯಾಪ್ಟನ್ ಬಂದುಬಿಟ್ಟು ಬೂಲ್ ಆಗಿರುತ್ತೆ, ರೈಟ್? ಇದನ್ನು ನಾವು ಬೂಲಿಯನ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ ಅನ್ನೋ ಒಂದು ಡೇಟಾ ಟೈಪ್ ಕೂಡ ಇದೆ, ಅದೊಂದು ಬೇಸಿಕ್ ಡೇಟಾ ಟೈಪ್ ಆಗುತ್ತೆ. ಯು ವೋಂಟ್ ಸಿ ಮಚ್ ಆಫ್ ದ ನನ್ ಟೈಪ್, ಬಟ್ ಲೈಕ್ ಗೊತ್ತಿದ್ರೆ ಒಳ್ಳೆಯದು ಅಂತ ಅಷ್ಟೇ, ಇನ್ನೇನಿಲ್ಲ, ಆಯಿತಾ? ನನ್, ಈ ನನ್ನಲ್ಲಿ ಇದನ್ನು ನಾನು ನಂಬರ್ 5 ಅಂತ ಹಾಕ್ಕೊತೀನಿ, ಆಯಿತಾ? ನಂಬರ್ 5 ನನ್. ಸೊ ಅದಾದಮೇಲೆ ಲೆಟ್ಸ್ ಗೋ ಹಿಯರ್. ಸೊ ಇವಾಗ ರೋಹಿತ್ ಶರ್ಮಾ ಅಥವಾ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಡೇಟ್ ಅನೌನ್ಸ್ ಆಯಿತಾ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟಿಲ್ ODI ಆಡ್ತಿದ್ದೀರಲ್ಲ, ಸೊ ನಾನು ಹೇಳ್ತೀನಿ ರಿಟೈರ್ಮೆಂಟ್ ಅಂಡರ್ಸ್ಕೋರ್ ಡೇಟ್ ಈಕ್ವಲ್ ಟು ನನ್ ಅಂತ ಬರೀತೀನಿ ನಾನು ODIಗೆ, ರೈಟ್? ಸೊ ಈ ಥರ ನನ್ ಅಂತ ಬರೆದ್ರೆ, ಆಯಿತಾ? ಸೊ ನನ್ ಅಂತ ಬರೆದ್ರೆ ಇದನ್ನು ನಾವು ನನ್ ಡೇಟಾ ಟೈಪ್ ಅಂತ ಹೇಳ್ತೀವಿ. ಅಂದರೆ ಇದರ ಅರ್ಥ ರೋಹಿತ್ ಶರ್ಮಾ ಅಥವಾ ವಿರಾಟ್ ಕೊಹ್ಲಿ they have not retired yet from the ಇದರಿಂದ, ಯಾವುದರಿಂದ, ODIಯಿಂದ ಆಗಿಲ್ಲ ಅಂತ ಅರ್ಥ. ಸೊ ಹಾಗೆಯೇ ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲ ಡೇಟಾ ಟೈಪ್ಗಳನ್ನ ಪ್ರಿಂಟ್ ಮಾಡಬೇಕು ಅಂದಾಗ, ಸೊ ನಾನೇನು ಮಾಡ್ತೀನಿ, ಸೊ ಲೆಟ್ ಮಿ ಪ್ರಿಂಟ್ ಎವ್ರಿಥಿಂಗ್. ಸೊ ಮ್ಯಾಚಸ್ ಪ್ಲೇಡ್, ಒಂದು ನಿಮಿಷ, ಇಲ್ಲೆಲ್ಲೋ ಹಾಕಿದ್ದೀನಿ ಮ್ಯಾಚಸ್ ಪ್ಲೇಡ್, ಆಯಿತಾ? ಮ್ಯಾಚ್ ಪ್ಲೇಡ್ ಅಂತ ಹಾಕಿದ್ದೀನಿ ಅಷ್ಟೇ. ಸೊ ಈ ಟೈಪಲ್ಲಿ ಮ್ಯಾಚಸ್ ಪ್ಲೇಡ್ ಈ ಥರ ಹಾಕ್ಕೊಳ್ತೀನಿ. ನೋಡಿ ಟೈಪ್, ನೋಡಿ ಪ್ಲೇಯರ್ ವಿರಾಟ್ ಕೊಹ್ಲಿ, ಟೈಪ್ ಕ್ಲಾಸ್ ಸ್ಟ್ರಿಂಗ್, ಮ್ಯಾಚಸ್ ಪ್ಲೇಡ್ 55, ಕ್ಲಾಸ್ ಸ್ಟ್ರಿಂಗ್, 48 ಆವ್ರೇಜ್, ಫ್ಲೋಟ್, ಕ್ಯಾಪ್ಟನ್ ಟ್ರೂ, ಬೋಲ್, ರಿಟೈರ್ಡ್ ನನ್ ಟೈಪ್. ಸೊ ನನ್ ಟೈಪ್, ಬೋಲ್, ಫ್ಲೋಟ್, ಸ್ಟ್ರಿಂಗ್ ಆ್ಯಂಡ್ ಸ್ಟ್ರಿಂಗ್. ಸೊ ಈ ಥರ ನಿಮ್ಮ ಡೇಟಾ ಟೈಪ್ಸ್ಗಳನ್ನ, ಅಂದರೆ ಲೈಕ್ ಯಾವುದೇ ಡೇಟಾ ಟೈಪ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡಿದ್ರು ಕೂಡ ಈ ಥರ ನೀವು ಮಾಡ್ತೀರ, ರೈಟ್? ಸೊ ಇದು ವೇರಿಯೇಬಲ್ಸ್ ಅಂತಂದರೆ ಅರ್ಥ, ಅದಾಯ್ತಾ? ಸೊ ಹಾಗೆಯೇ ಈ ವೇರಿಯೇಬಲ್ಸ್ ರೂಲ್ಸ್ ಅನ್ನೋದು ಇರುತ್ತೆ. ಸೊ ವೇರಿಯೇಬಲ್ಸ್ ರೂಲ್ಸ್ ಅಂದರೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಡ. ಅದಾದಮೇಲೆ ವಿಲ್ ಕೀಪ್ ಇಟ್ 1 hour ಸೊ ದಟ್ ವಿ ಕ್ಯಾನ್ ಫೋಕಸ್ ಪೈಥನ್, ಪ್ಯೂರ್ಲಿ ಪೈಥನ್. ಅದಾದಮೇಲಿಂದ ವಿ ಕ್ಯಾನ್ ಫೋಕಸ್ ಮೋರ್ ಆನ್ ಜೆನೆ. ಸೊ ಜೆನೆ ಕ್ಲಾಸಸ್ನೆಲ್ಲನೂ ಕೂಡ 20 minutes 30 minutes ಆ ಥರ ಮಾಡೋಣ. ಬಟ್ ಪೈಥನ್ನ ಮಾತ್ರ 1 hour ಡೇ ಅಂತ ಅಂದ್ಕೊಂಡು ಮುಗಿಸ್ಬಿಡಿ, ಬೇಗನೆ ಮುಗ್ದೋಗುತ್ತೆ, ಅರ್ಥ ಆಯ್ತಾ? ಸೊ ಇದೇನಿಲ್ಲ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಏನು ಗೊತ್ತಾ, ವೇರಿಯೇಬಲ್ ನೇಮ್ಸ್ನ ರೂಲ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ತೋರಿಸ್ತೇನೆ. ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು ಅಂದಾಗ ಅದಕ್ಕೆ ಯಾವ ರೀತಿ ಇರುತ್ತೆ, ಗುಡ್ ವೇರಿಯೇಬಲ್ ವರ್ಸಸ್ ಬ್ಯಾಡ್ ವೇರಿಯೇಬಲ್ಗೆ ಡಿಫ್ರೆನ್ಸಸ್ ಏನು ಅನ್ನೋದ್ರ ಬಗ್ಗೆ ತೋರಿಸ್ಬಿಡ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ಬರ್ತೀನಿ. ಸೊ ಈಗ ನೋಡಿ, ನಾನು ಜಸ್ಟ್ ಐ ಕಾಪಿ ಪೇಸ್ಟೆಡ್ ದ ಸೇಮ್ ಥಿಂಗ್. ಈಗ ಇದನ್ನು ನಿಮ್ಗೆ ಆಲ್ರೆಡಿ ವೇರಿಯೇಬಲ್ ಬರ್ತಿರೋದು ಗೊತ್ತಿದೆ. ಸೊ ಹಾಗಾಗಿ ಸೊ ಗುಡ್ ವೇರಿಯೇಬಲ್ ವರ್ಸಸ್ ಬ್ಯಾಡ್ ವೇರಿಯೇಬಲ್. ಗುಡ್ ಕ್ಲಿಯರ್ ರೀಡಬಲ್ ಯೂಸರ್ಸ್ ಅಂಡರ್ಸ್ಕೋರ್ ಫಾರ್ ಸ್ಪೇಸಸ್. ಈಗ ಈ ಥರ ಸ್ಪೇಸ್, ಈಗ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ಸ್ಪೇಸ್ನ ಕೊಡಬಾರದು, ಆಯಿತಾ? ಒನ್ ಪ್ಲೇಯರ್ ಸ್ಪೇಸ್ ನೇಮ್, ಪ್ಲೇಯರ್ ಐಫನ್ ನೇಮ್ ಅನ್ನೋದು ಕೊಡಬಾರ್ದು. ಸೊ ಒಂದು ಬ್ಯಾಡ್ ಅಥವಾ ಗುಡ್ ಟರ್ಮಿನಾಲಜೀಸ್ ಅಂತ ಬಂದಾಗ, ಗುಡ್ ಯಾವಾಗಲೂ ಕೂಡ ಕ್ಲಿಯರ್ ಇರಬೇಕು, ರೀಡಬಲ್ ಆಗಿರಬೇಕು, ಯೂಸಸ್ ಅಂಡರ್ಸ್ಕೋರ್, ಈ ಥರ ಅಂಡರ್ಸ್ಕೋರ್ ಯೂಸ್ ಮಾಡಬೇಕು. ಯಾವಾಗ ಅಂಡರ್ಸ್ಕೋರ್ ಯೂಸ್ ಮಾಡಬೇಕು? ವೆನ್ ಯು ಆರ್ ಯೂಸಿಂಗ್ ಸ್ಪೇಸಸ್ ಅಂತ,
ಆಯಿತಾ. ಅದೇ ಬ್ಯಾಡ್ ವೇರಿಯೇಬಲ್ಸ್ ಯಾವಾಗ ಬರೀತೀವಿ ಅಂತಂದರೆ, ಯಾವಾಗ ನಿಮಗೆ ಪ್ಲೇಯರ್ 1 ಪ್ಲೇಯರ್ 2 ಪ್ಲೇಯರ್ ಮತ್ತು ಈ ಥರ 1 ಪ್ಲೇಯರ್ 2 ಪ್ಲೇಯರ್ ಅಂತ ಎಷ್ಟು ಅಂತ ಬರ್ಕೊಂಡು ಹೋಗ್ತೀರಾ, ಕರೆಕ್ಟಾ? ಹಾಗೆ ಪ್ಲೇಯರ್ ಸ್ಪೇಸ್ ನೇಮ್ ಕೊಡಬಾರ್ದು, ದಿಸ್ ಇಸ್ ರಾಂಗ್. ಪ್ಲೇಯರ್ ಐಫನ್ ನೇಮ್ ಅನ್ನೋದು ಕೊಡಬಾರ್ದು, ದಟ್ ಈಸ್ ರಾಂಗ್. ಆಯಿತಾ, ಇದೆಲ್ಲ ನಾಟ್ ಅಲೌಡ್. ಆಯಿತಾ, ಟೆಕ್ನಿಕಲಿ ಈಗ ಫಾರ್ ಎಕ್ಸಾಂಪಲ್ X = MS ಧೋನಿ, A = 10, B = 20, ಎಸ್ ಟೆಕ್ನಿಕಲಿ ವರ್ಕ್ಸ್, ಬಟ್ ಅದು ಆಲ್ವೇಸ್ ಕನ್ಫ್ಯೂಸಸ್. ಸೊ ಅದರಿಂದ ನೀವು ಏನಕ್ಕೆ ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿರ್ತೀರಾ, ಆ ವೇರಿಯೇಬಲ್ ನೇಮ್ನ ಕೊಡಬೇಕು. ಈಗ ಪ್ಲೇಯರ್ ನೇಮ್ ಅನ್ನೋದು ಒಂದು ಮೀನಿಂಗ್ಫುಲ್ ವೇರಿಯೇಬಲ್ ನೇಮ್, ಆದರೆ X = MS ಧೋನಿ ಅನ್ನೋದು ಇಟ್ಸ್ ನಾಟ್ ಅ ವೇರಿಯೇಬಲ್ ನೇಮ್. ಐ ಮೀನ್ ಎಸ್ ಟೆಕ್ನಿಕಲಿ ಇಫ್ ಐ ಕಾಲ್ X ಇಟ್ ವಿಲ್ ಪ್ರಿಂಟ್ MS ಧೋನಿ. ಇಫ್ ಯು ಸಿ ಹಿಯರ್ ಇದು ಮಾಡ್ತಿದ್ದೀನಿ. ಈಗ ಇಫ್ ಐ ಜಸ್ಟ್ ಕಾಲ್ X ಅಲ್ಲ, MS ಧೋನಿ ಪ್ರಿಂಟ್ ಆಯಿತು. ಇಟ್ಸ್ ನಾಟ್ ಅಬೌಟ್ ಪ್ರಿಂಟಿಂಗ್, ಇಟ್ಸ್ ಅಬೌಟ್ ಹೌ ವೆಲ್ ಯು ರೈಟ್ ಯುವರ್ ಕೋಡ್ ಅನ್ನೋದಕ್ಕೆ. ಸೊ ಹಾಗಾಗಿ ನೀವು ಯಾವುದೇ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಿದ್ರು ಕೂಡ ಆ ವೇರಿಯೇಬಲ್ಗೆ ನೀವು ಪ್ರಾಪರ್ ನೇಮ್ ಅನ್ನೋದಂತ ಒಂದು ಮೀನಿಂಗ್ಫುಲ್ ನೇಮ್ ಅನ್ನೋದನ್ನ ಬರೀಬೇಕಾಗತ್ತೆ. ಸೊ ಪೈಥಾನ್ ನೇಮಿಂಗ್ ಕನೆಕ್ಷನಲ್ಲಿ ಯೂಸ್ ಅಂಡರ್ಸ್ಕೋರ್ಸ್ ಫಾರ್ ಸ್ಪೇಸಸ್. ದಿಸ್ ಇಸ್ ಕಾಲ್ಡ್ ಸ್ನೇಕ್ ಕೇಸ್ ಅಂತ ಕೂಡ ನಾವು ಹೇಳ್ತೇವೆ. ಆಯಿತಾ, ಇದು ಒಂದು ಗುಡ್ ವೇರಿಯೇಬಲ್ ಮತ್ತು ಬ್ಯಾಡ್ ವೇರಿಯೇಬಲ್ಗೆ ಇರುವಂತಹ ಟೈಪ್ಸ್ಗಳು. ಆಯಿತಾ, ಸೊ ಹಾಗೆಯೇ ನಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ಕಾನ್ಸೆಪ್ಟ್ ಇದೆ, ಅದನ್ನು ನಾವು ಟೈಪ್ ಕನ್ವರ್ಷನ್ಸ್ ಅಂತ ಕರಿತೀವಿ. ಆಯಿತಾ, ಏನಪ್ಪ ಟೈಪ್ ಕನ್ವರ್ಷನ್ ಅಂತಂದರೆ, ಓಕೆ ನಾನು ಟೈಪ್ ಕನ್ವರ್ಷನ್ಸ್ನ ಸೆಕೆಂಡ್ ವಿಡಿಯೋಗೆ ತೊಗೊಳ್ತೀನಿ, ಇಟ್ಸ್ ಓಕೆ. ಸೊ ಫಸ್ಟ್ ವೇರಿಯೇಬಲ್ ಡೇಟಾ ಟೈಪ್ಸ್ ನೋಡ್ಕೊಳ್ಳೋಣ. ಈ ವೇರಿಯೇಬಲ್ ಡೇಟಾ ಟೈಪ್ಸಲ್ಲಿ ನಾನು ಜಸ್ಟ್ ಒಂದು ಸಮರಿ ಮಾಡ್ತೀನಿ. ಈ ಸಮರಿಯಲ್ಲಿ ಸೊ ಪೈಥಾನ್ ಮಾಡ್ಯೂಲ್ 1 ವೇರಿಯೇಬಲ್ ಮತ್ತು ಡೇಟಾ ಟೈಪ್ಸ್. ವೇರಿಯೇಬಲ್ ಅಂದರೆ ಏನು, ಡೇಟಾ ಟೈಪ್ಸ್ ಅಂದರೆ ಏನು, ವೇರಿಯೇಬಲ್ ಹೇಗೆ ಸ್ಟೋರ್ ಮಾಡ್ತೀವಿ, ಸ್ಟ್ರಿಂಗ್ ಅಂದರೆ ಏನು, ಫ್ಲೋಟ್ ಅಂದರೆ ಏನು, ಇಂಟ್ ಅಂದರೆ ಏನು, ಬೂಲ್ ಅಂದರೆ ಹೇಗಿರುತ್ತೆ, ಆ್ಯಂಡ್ ಇದನ್ನು ಹೇಗೆ ಪ್ರಿಂಟ್ ಮಾಡೋದು. ಆಯಿತಾ, ಪ್ರಿಂಟ್ ಮಾಡಿ ಅದನ್ನು ಕಾಲ್ ಮಾಡುವಂಥದ್ದು. ಹಾಗೆಯೇ ಡೇಟಾ ಟೈಪ್ಸಲ್ಲಿ ಹೇಗೆ ಸ್ಟ್ರಿಂಗ್ ಇರುತ್ತೆ, ಎನಿಥಿಂಗ್ ಇನ್ಸೈಡ್ ಕೋಡ್ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಈ ಥರ ಪ್ರತಿಯೊಂದನ್ನು ಕೂಡ ಇದರಲ್ಲಿ ನಾವು ಲೈಕ್ ಬೇಸಿಕ್ ಡೇಟಾ ಟೈಪ್ಸ್ ಇಷ್ಟೇ, ಇನ್ನೇನು ಇಲ್ಲ ಪೈಥಾನ್ ಅಂದರೆ. ಆಯಿತಾ, ಪೈಥಾನ್ ಇಸ್ ವೆರಿ ವೆರಿ ಈಸಿ. ಯು ಶುಡ್ ಲೈಕ್ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಆಯಿತಾ, ಸೊ ಇದು ವೇರಿಯಬಲ್ ಡೇಟಾ ಟೈಪ್ಸ್. ಆಯಿತಾ, ಸೊ ಹಾಗಾದರೆ ನಾವು ಸೆಕೆಂಡ್ ವಿಡಿಯೋದಲ್ಲಿ ನಾವೇನು ಫೋಕಸ್ ಮಾಡೋಣ ಅಂದರೆ, ವಿಲ್ ಫೋಕಸ್ ಆನ್ ಟೈಪ್ ಕನ್ವರ್ಷನ್ ಆ್ಯಂಡ್ ಅದೇ ಥರ ಎಫ್ ಸ್ಟ್ರಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ಅದೇ ಥರ ಅರ್ಥಮೆಟಿಕ್ ಆಪರೇಟರ್ಸ್ ಹೇಗೆ ಮಾರ್ಕ್ ಮಾಡೋದು ಆ್ಯಂಡ್ ಯೂಸರಿಂದ ಇನ್ಪುಟ್ನ ಹೇಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಯೂಸ್ ಮಾಡಿ ದೆನ್ ವಿಲ್ ರ್ಯಾಪ್ ಇಟ್ ಅಪ್ ದಿಸ್ ವೇರಿಯಬಲ್ ಡೇಟಾ ಟೈಪ್ಸ್ನ ಒಂದು ಕಾನ್ಸೆಪ್ಟ್. ಓಕೆ ಇಷ್ಟು ಈ ವಿಡಿಯೋಗೆ. ಈ ವಿಡಿಯೋದಲ್ಲಿ ನಾವು ವೇರಿಯೇಬಲ್ಸ್ನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಇದ್ದೀವಿ. ಆ್ಯಂಡ್ ಡೇಟಾ ಟೈಪ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಲ್ವಾ. ಸೊ ಹಾಗೇನೆ ಅಂದರೆ ಬೇಸಿಕ್ ಡೇಟಾ ಟೈಪ್ಸ್, ರೈಟ್. ಸೊ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರು ಏನ ಕಲಿಬೇಕು ಅಂತ ಇದ್ದಾರೆ ಅವರೊಟ್ಟಿಗೆ ಶೇರ್ ಮಾಡ್ತಾರೆ. ಓಕೆ, ಸೊ ಇಷ್ಟು. ಥ್ಯಾಂಕ್ ಯು ಸೊ ಮಚ್.